ಆ ಯಾಕೆ ವೈಭವ್ ಏನಾಯ್ತು? ಇಲ್ಲ, ಇವತ್ತು ಬೆಳಗ್ಗೆ ಸ್ವಲ್ಪ ಜಿಮ್ಮಿಗೆ ಹೋಗಿದ್ದೆ, ಸ್ವಲ್ಪ ಕೈ ಹಿಡಿದಿದೆ ಅಷ್ಟೇ. ಅಲ್ಲಿ ಪ್ರಜ್ಞೆ ಇರುತ್ತೆ ವಿತ್ ಕಾನ್ಶಿಯಸ್, ಆದ್ರೆ ನಿದ್ರೆ ಮಾಡುವಾಗ ವಿದೌಟ್ ಕಾನ್ಶಿಯಸ್, ಅಲ್ಲಿ ಪ್ರಜ್ಞೆ ಇರೋದಿಲ್ಲ. ಇವಾಗ ಪುಟ್ಪುಟಾಣಿ ಮಕ್ಕಳನ್ನ ಒಂದ್ ಕಡೆ ಕೂರ್ಸೋದೇ ತುಂಬಾ ಕಷ್ಟ. ಕೂರ್ಸಿದ್ರೆ ಅವ್ರಿಗೆ ಕಣ್ಮುಟ್ಸಿ ಯೋಗ ಮತ್ತೆ ಧ್ಯಾನ ಮಾಡ್ಸೋದಂತೂ ಇನ್ನೂ ದೊಡ್ಡ ಕಷ್ಟ. ಹಾವನ್ನ ನೋಡ್ತಾರೆ, ಹಾವನ್ನ ನೋಡಿದ ತಕ್ಷಣ ಅವ್ರಿಗೆ ಹೇಳುದು ಭುಜಂಗಾಸನ. ಭುಜಂಗಾಸನ ಮತ್ತು ಹಾವಿಗೆ ಸಂಬಂಧ ಇದೆ. ಮಾರ್ಜಾಲಾಸನ, ಅದಕ್ಕೂ ಬೆಕ್ಕಿಗೂ ಸಂಬಂಧ ಇದೆ. ಅಥವಾ ಗ್ರಾಸ್ ಹಾಪರ್ ಪೋಸ್ಚರ್, ಶಲಭಾಸನ, ಬಿಲ್ಲಿನ ಆಕೃತಿ ಹೋಲುವ ಧನುರಾಸನ, ಮತ್ತು ಮರವನ್ನು ತೋರಿಸ್ಬೇಕು ವೃಕ್ಷಾಸನ. ಈ ರೀತಿ ಸ್ಟ್ಯಾಂಡ್ ಸ್ಟಿಲ್, ನಿಲ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ನಿಲ್ಬೇಕು ಅಂತ ಭಾವನೆ ಬರುತ್ತೆ. ಹೆಂಗಾದ್ರೂ ಬಿದ್ರಾದ್ರೂ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಡಬೇಕು ಅಂದ್ರೆ ನಾವು ಯೋಗ ಮಾಡ್ಬೇಕು ಅನ್ನೋ ಸೆಲ್ಫ್ ಮೋಟಿವೇಶನ್ ಹೇಗ್ ಮಾಡ್ಕೋಬೇಕು ಗುರುಜಿ? ಸಂಘದ ಪ್ರಚಾರಕರು ದಿವಂಗತ ಶ್ರೀ ಅಜಿತ್ ಕುಮಾರ್ ಅವರು ಆಕ್ಚುಲಿ ಸಂಘದ ಪ್ರಚಾರಕರಾಗಿದ್ರು. ಅವರಿಗೆ ಯೋಗದ ಮೇಲೆ ತುಂಬಾ ಆಸಕ್ತಿ ಹುಟ್ಕೊಳ್ತು. ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಹೇಳಿ ಅವರು ಅಭ್ಯಾಸ ಮಾಡ್ಕೊಂಡ್ರು. ಅವ್ರ ಅಭ್ಯಾಸ ಮಾಡಿದ್ರೆ ಇಲ್ಲಂದ್ರೆ ಅವರ ಗುರುಗಳು ಡಾಕ್ಟರ್ ಬಿ ಕೆ ಸೈಂಗಾರ್, ಅದು ಜಗದ್ವಿಖ್ಯಾತ ಅವರು ಯೋಗ ಗುರುಗಳವರು. ನೀವು ಕಂಡಂತ ಯಾರಾದ್ರೂ ಒಬ್ರು ವ್ಯಕ್ತಿಯಲ್ಲಿ ಯೋಗ ಮತ್ತೆ ಧ್ಯಾನದಿಂದ ವೈಯಕ್ತಿಕವಾಗಿ ಏನಾದ್ರು ಬದಲಾವಣೆ ಆಗಿದ್ರೆ ಯಾವ್ದಾದ್ರು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ಬೋದಾ? ಆದಷ್ಟು ಕೆಳಗೆ ಇಳ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಬೇಡ, ನಾರ್ಮಲ್ ಆಗಿ ಇನ್ನೆಲ್ಲ ಎಕ್ಸೇಲ್ ಮಾಡಿ. ಇಲ್ಲಿ ಭುಜದಲ್ಲಿ ಸ್ವಲ್ಪ ಸೆಳೆತ ಉಂಟಾಗತ್ತೆ, ನೀವು ಅದನ್ನ ಅನುಭವಿಸ್ಬೇಕು. ಡೀಪ್ ಆಗಿ ಇನ್ನೇಲ್ ಮಾಡಬೇಕು, ಎಕ್ಸೇಲ್ ಡೀಪ್ ಆಗಿ ಮಾಡಿ, ಮಸಲ್ಸ್ ರಿಲ್ಯಾಕ್ಸ್ ಆಗ್ಬೇಕು. ಈಗ ನೀವು ಸಂತೋಷವಾಗಿದ್ದೀರಿ ಅಂತ ಅನ್ಸುತ್ತೆ. ಈಗ ಮೊದಲು ಇಬ್ರಲ್ಲೂ ಕೂಡ ಸ್ವಲ್ಪ ಒತ್ತಡ ಇತ್ತು, ಬೇಜಾರಲ್ಲಿ ಇದ್ರು, ಈಗ ತುಂಬಾ ಖುಷಿಯಲ್ಲಿ ಇದ್ದೀರಾ, ಖುಷಿ ಆಗ್ತಾ ಇದೆ. ಯಾಕೆ ವೈಭವ್ ಏನಾಯ್ತು? ಇಲ್ಲ, ಇವತ್ತು ಬೆಳಗ್ಗೆ ಸ್ವಲ್ಪ ಜಿಮ್ಮಿಗೆ ಹೋಗಿದ್ದೆ, ಸ್ವಲ್ಪ ಕೈ ಹಿಡಿದಿದೆ ಅಷ್ಟೇ. ಅದೇನಪ್ಪ ಜಿಮ್ ಮಾಡ್ತೀರಾ, ಪ್ರಾಪರ್ ಗೈಡೆನ್ಸ್ ಇಲ್ಲ ಏನಿಲ್ಲ. 3-4 ತಿಂಗಳಲ್ಲೇ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕು ಅಂತ ಹೋಗಿದ್ರೆ ಹೀಗೆ ಆಗೋದು. ಮತ್ತೆ ಒಂದು ಗುರುಗಳನ್ನ ಇಟ್ಕೊಂಡು ಪ್ರಾಪರ್ ಗೈಡೆನ್ಸ್ ಇಟ್ಕೊಂಡು ಯೋಗ ಮಾಡಿದ್ರೆ ಅದೇ ಫಿಟ್ನೆಸ್ ಬರಲ್ವಾ? ಯೋಗ ಅಂತ ಹೇಳ್ತೀರಾ, ಆದ್ರೆ ನಾವು ಯೋಗಾನು ಮಾಡ್ತೀವಿ ಮತ್ತೆ ನಿದ್ದೆನೂ ಮಾಡ್ತೀವಿ. ಈಗ ಯೋಗ ಮಾಡ್ತೀವಲ್ಲ, ಯೋಗ ಮಾಡಬೇಕಾದ್ರೂ ಕಣ್ಣು ಮುಚ್ತೀವಿ ಮತ್ತೆ ನಿದ್ದೆ ಮಾಡಬೇಕಾದ್ರೂ ಕಣ್ಣು ಮುಚ್ತೀವಿ. ಹಾಗಾದ್ರೆ ಯೋಗ ಮತ್ತು ನಿದ್ದೆಗೆ ಏನ್ ಡಿಫ್ರೆನ್ಸ್ ಉಳಿತು? ನಿನ್ಗೇನಪ್ಪ ಗೊತ್ತು ಯೋಗದ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಾ? ಹಾಗಾದ್ರೆ ನಿಂಗೆ ಗೊತ್ತಾ? ನಂಗೆ ಗೊತ್ತು, ಆದರೆ ನನಗಿಂತ ಇನ್ನೂ ಚೆನ್ನಾಗಿ ಗೊತ್ತಿರೋ ತಿಳ್ಕೊಂಡಿರೋ ಒಬ್ರು ಮಹಾನ್ ವ್ಯಕ್ತಿ ಇದ್ದಾರೆ. ಇವರು ಯೋಗವನ್ನೇ ತಮ್ಮ ಜೀವನವಾಗಿ ಮಾಡ್ಕೊಂಡಿರೋ ಅಂತ ಒಬ್ಬ ವ್ಯಕ್ತಿ. 18 ವರ್ಷದಿಂದ ರಾಷ್ಟ್ರೋತ್ಥಾನದಲ್ಲಿ ಸೇವೆ ಕೂಡ ಸಲ್ಲಿಸ್ತಿದ್ದಾರೆ. ಇವರು ಯೋಗ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನಾ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಓ, ಯಾರವರು? ನಾಗೇಂದ್ರ ಕಾಮತ್ ಅಂತ. ಅವ್ರು ಇವತ್ತು ನಮ್ಮ ಶೋಗೆ ಬರ್ತಿದ್ದಾರೆ. ಹಾಗೆ ಅವರು ರಾಷ್ಟ್ರೋತ್ಥಾನ ಯೋಗ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರನ್ನ ನಾವಿವತ್ತು ನಮ್ಮ ಶೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ತೆ. ನೋಡಿ ಗುರುಜಿ, ನಾವಿವತ್ತು ಬೆಳಗ್ಗೆ ಜಿಮ್ಮಿಗೆ ಹೋಗಿದ್ದೆ. ಆಗ ಅಲ್ಲಿ ನಮ್ಗೆ ಸ್ವಲ್ಪ ಕೈ ನೋವಾಯ್ತು. ಇವಳು ನೋಡಿದ್ರೆ ಯೋಗ ಮಾಡು ಯೋಗ ಮಾಡು ಅಂತಿದ್ದಾಳೆ. ಆದ್ರೆ ನಂಗೆ ಒಂದು ಡೌಟ್ ಗುರುಜಿ. ಹೇಳಿ. ಏನಂದ್ರೆ, ಈಗ ನಾವು ಯೋಗಾನು ಮಾಡ್ತೀವಿ ಮತ್ತೆ ನಿದ್ದೆನೂ ಮಾಡ್ತೀವಿ. ಈಗ ಯೋಗದಲ್ಲಿ ಧ್ಯಾನ ಮಾಡ್ತೀವಲ್ಲ, ಧ್ಯಾನ ಮಾಡ್ಲೇಬೇಕಾದ್ರೂ ನಮಗೆ ಸ್ವಲ್ಪ ಕಣ್ಣು ಮುಚ್ತೀವಿ, ಹಾಗೆ ಮತ್ತೆ ನಿದ್ದೆ ಮಾಡ್ಬೇಕಾದ್ರೂ ಕಣ್ಣು ಮುಚ್ತೀವಿ. ಹಾಗಾದ್ರೆ ಈಗ ಧ್ಯಾನ ಮತ್ತು ನಿದ್ದೆಗೆ ಏನ್ ಡಿಫ್ರೆನ್ಸ್ ಗುರುಜಿ? ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಎರಡರಲ್ಲೂ ಕೂಡ ನಾವು ಕಣ್ಣು ಮುಚ್ಚಲೇಬೇಕು. ಧ್ಯಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ನಿರ್ದಿಷ್ಟವಾದ ವಸ್ತುವಿನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸ್ತೀವಿ. ಆ ವಿಷಯ ವಸ್ತು ಮನಸ್ಸಿನಲ್ಲಿರೋದು ಅದು ಸಾತ್ವಿಕವಾಗಿರ್ಬೇಕು, ಮನಸ್ಸಿಗೆ ಮುದವನ್ನು ನೀಡಬೇಕು, ಸಂತೋಷವನ್ನು ನೀಡಬೇಕು. ಆ ವಿಷಯ ವಸ್ತು ಏನಿದೆ ಮನಸ್ಸಿನಲ್ಲಿ, ಆಬ್ಜೆಕ್ಟ್ ಅಂತ ಏನ್ ಹೇಳ್ತೀವಿ, ಆ ಆಬ್ಜೆಕ್ಟ್ ಅನ್ನೇ ದಿಟ್ಟಿಸಿ ಮನಸ್ಸಿನಲ್ಲೇ ಕೇಂದ್ರೀಕರಿಸಬೇಕು. ಆ ವಿಷಯ ವಸ್ತುವನ್ನ ಮನಸ್ಸಿನಲ್ಲಿ ಧರಿಸಬೇಕು. ಅದನ್ನೇ ಪತಂಜಲಿ ಮಹರ್ಷಿಗಳು ಈ ರೀತಿ ಒಂದು ಸೂತ್ರದ ರೂಪದಲ್ಲಿ ಹೇಳಿದ್ದಾರೆ. ಧಾರಯತೆ ಇತಿ ಧಾರಣ ಅಂದ್ರೆ ಮನಸ್ಸಿನಲ್ಲಿ ಒಂದು ವಿಷಯ ವಸ್ತುವನ್ನು ಧರಿಸುವುದು, ಅದು ಧಾರಣ. ಆ ವಿಷಯ ವಸ್ತು ಮನಸ್ಸಿನಲ್ಲಿ ಏನು ಆಬ್ಜೆಕ್ಟ್ ಇದೆ, ಕಣ್ಣು ಮುಚ್ಚಿ ಗಮನಿಸ್ತೀವಿ, ಆ ವಿಷಯ ವಸ್ತು ಸದಾಕಾಲ ಅಂದ್ರೆ ಸುಮಾರು ಅನ್ಇಂಟರಪ್ಟೆಡ್ ಪೀರಿಯಡ್ ಆಫ್ ಟೈಮ್ ಮನಸ್ಸಿನಲ್ಲಿ ಕೇಂದ್ರೀಕರಿಸಿದ್ರೆ ಆ ವಿಷಯ ವಸ್ತುವನ್ನ ಅದು ಧ್ಯಾನವಾಗತ್ತೆ. ಅಂದ್ರೆ ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ. ಅಂದ್ರೆ ಮನಸ್ಸಿನಲ್ಲಿ ನಾವು ಗಮನಿಸಿದ ವಿಷಯ ವಸ್ತು ಏನಿದೆ ಆಬ್ಜೆಕ್ಟ್, ಅದು ತುಂಬಾ ಹೊತ್ತಿನ ತನಕ ನಾವು ಅದನ್ನೇ ಕೇಂದ್ರೀಕರಿಸಬೇಕು. ಅಲ್ಲಿ ಪ್ರಜ್ಞೆ ಇರುತ್ತೆ ವಿತ್ ಕಾನ್ಶಿಯಸ್. ಆದ್ರೆ ನಿದ್ರೆ ಮಾಡುವಾಗ ವಿದೌಟ್ ಕಾನ್ಶಿಯಸ್, ಅಲ್ಲಿ ಪ್ರಜ್ಞೆ ಇರೋದಿಲ್ಲ. ಪ್ರಜ್ಞಾಪೂರ್ವಕವಾಗಿ ನಾವು ವಿಷಯ ವಸ್ತುವನ್ನ ಗಮನಿಸಿದ್ರೆ ಅದು ಧ್ಯಾನ ಆಗತ್ತೆ. ಇಲ್ದಿದ್ರೆ ಅಲ್ಲಿ ಡ್ರೀಮು ಬರ್ಬೋದು, ಸ್ವಪ್ನವೂ ಬರ್ಬೋದು.
ಆದ್ರಿಂದ ಯೋಗ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಯಾಕೆ ಜಾಸ್ತಿ ಆಗತ್ತಂದ್ರೆ, ಧ್ಯಾನದಲ್ಲಿ ನಾವು ತುಂಬಾ ಹೊತ್ತಿನ ತನಕ ಒಂದು ಆಬ್ಜೆಕ್ಟ್ ಅನ್ನ ಮನಸ್ಸಿನಲ್ಲಿ ಕೇಂದ್ರೀಕರಿಸ್ತೇವೆ, ಬೇರೆ ಆಲೋಚನೆಗಳೇ ಬರೋದಿಲ್ಲ. ತನ್ಮೂಲಕ ಒನ್ ಕ್ಯಾನ್ ಓವರ್ಕಮ್ ಸ್ಟ್ರೆಸ್ ಆಲ್ಸೋ, ಮತ್ತು ಒನ್ ಕ್ಯಾನ್ ಇಂಪ್ರೂವ್ ಒನ್ಸ್ ಮೆಮೊರಿ, ಜ್ಞಾಪಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ಬೋದು. ಆದ್ರಿಂದ ಧ್ಯಾನವನ್ನ ತುಂಬಾ ಹೊತ್ತು ಮಾಡಿದ್ರೆ ನಾವು ನಿದ್ರೆ ಮಾಡುವ ಏನು ಸಮಯ ಇದೆ ಅದನ್ನ ಕಟ್ ಆಫ್ ಮಾಡ್ತೀವಿ. ಒಬ್ಬ ವ್ಯಕ್ತಿ ತುಂಬಾ ಹೊತ್ತು ನಿದ್ರೆ ಮಾಡ್ತಾನೆ ಅಂತ ಹೇಳಿದ್ರೆ, ಧ್ಯಾನ ಮಾಡ್ತಾ 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 ಅವನು ನಿದ್ರೆ ಮಾಡುವ ಪ್ರಮಾಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಹಿ ಸ್ಲೀಪ್ ಲೆಸ್, ಅವನು ಯಾವಾಗ್ಲೂ ಫ್ರೆಶ್ ಆಗಿನೇ ಇರ್ತಾನೆ. ಆದ್ರಿಂದ ಯೋಗಕ್ಕೆ ತುಂಬಾ ಮಹತ್ವ ಇದೆ. ಗುರುಜಿ, ಇವಾಗ ಪುಟ್ಪುಟಾಣಿ ಮಕ್ಕಳನ್ನ ಒಂದ್ ಕಡೆ ಕೂರ್ಸೋದೇ ತುಂಬಾ ಕಷ್ಟ. ಕೂರ್ಸಿದ್ರೆ ಅವ್ರಿಗೆ ಕಣ್ಮುಟ್ಸಿ ಯೋಗ ಮತ್ತೆ ಧ್ಯಾನ ಮಾಡ್ಸೋದಂತೂ ಇನ್ನೂ ದೊಡ್ಡ ಕಷ್ಟ. ಅವ್ರಿಗೆ ಈ ಥರದ್ರಲ್ಲಿ ಇಂಟ್ರೆಸ್ಟ್ ಬರೋದು ಮತ್ತೆ ಈ ಥರದನ್ನ ಮಾಡಬೇಕು ಅಂತ ಅವ್ರಾಗವ್ರೆ ಅನ್ಸೋದು ಹೇಗೆ ಮಾಡಿಸ್ಬೋದು ಗುರುಜಿ? ಅಂದ್ರೆ ಪುಟಾಣಿ ಮಕ್ಕಳು ಅಂದ್ರೆ 6 ವರ್ಷ ಇರ್ಬೋದು, 7 ವರ್ಷ ಇರ್ಬೋದು, 8 ವರ್ಷ ಇರ್ಬೋದು, 9 ವರ್ಷ. ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ, ನಾವು ಯೋಗವನ್ನ ಆಟದಿಂದ ಪಾಠ, ನಾವೇನ್ ಕಲಿಕೆಯನ್ನ ಆಟದಿಂದ ಮಾಡಿಸ್ತೀವಿ, ಅದೇ ರೀತಿ ಯೋಗವನ್ನ ಫಸ್ಟ್ಗೆ ಬೇರೆ ಬೇರೆ ಆಟಗಳನ್ನ ಆಡಿಸೋದ್ರ ಮೂಲಕ ಯೋಗಕ್ಕೆ ಪೂರಕವಾದ ಅದ್ರ ಮೂಲಕ ಅವರಿಗೆ ಯೋಗಾಭ್ಯಾಸವನ್ನು ಹೇಳಿಕೊಡ್ಬೋದು. ಅದರಲ್ಲೂ ಕೂಡ ಮುಖ್ಯವಾಗಿ ಆಟದಿಂದ ಪಾಠಕ್ಕೂ ಮೊದಲು ಅಷ್ಟಾಂಗ ಯೋಗದಲ್ಲಿ ಪ್ರಥಮ 2 ಅಂಗಗಳು ಯಮ ನಿಯಮ ಬರುತ್ತೆ. ಅಂದ್ರೆ ಅದು ಸೋಷಿಯಲ್ ಕೋಡ್ ಆಫ್ ಕಂಡಕ್ಟ್, ಅಂದ್ರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಇದು ಸಾಮಾಜಿಕ ರೀತಿ ನೀತಿಗಳು. ಅದೇ ರೀತಿ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪರಿಜ್ಞಾನ, ಇದು 5 ರೀತಿ ನಿಯಮಗಳು ಪ್ರತಿಯೊಬ್ರು ಪಾಲಿಸ್ಬೇಕು ಜೀವನದಲ್ಲಿ. ಇದಕ್ಕೆ ಪೂರಕವಾದ ಚಿಕ್ಕ ಚಿಕ್ಕ ಮೌಲ್ಯಯುಕ್ತ ಕಥೆಗಳನ್ನು ಹೇಳೋದು. ಸತ್ಯ ಹರಿಶ್ಚಂದ್ರನ ಕಥೆ ಹೇಳೋದು ಪ್ರಾರಂಭದಲ್ಲಿ, ಸತ್ಯಕ್ಕೆ, ಅಹಿಂಸೆಗೆ ಒಂದು ಕಥೆಗಳನ್ನ ಹೇಳೋದು ಮಕ್ಕಳಿಗೆ. ತನ್ಮೂಲಕ ಅವರಿಗೆ ಒಂದು ಆಸಕ್ತಿ ಹುಟ್ಟಿಸ್ಬೇಕು. ಫಸ್ಟಿಗೆ ಆಸಕ್ತಿ ಬಂದ ನಂತರ ಅವರು ಹತ್ರ ಬರ್ತಾರೆ, ಅಲ್ಲಿ ಅವರಿಗೆ ಯೋಗ ಪೂರಕವಾದ ಆಟಗಳನ್ನ ಆಡಿಸೋದು, ಇನ್ನೂ ಹತ್ರ ಬರ್ತಾರೆ. ನಂತರ 3ನೇ ಹಂತದಲ್ಲಿ ಅವರಿಗೆ ಆಸನಗಳ ಬಗ್ಗೆ ಪರಿಚಯ ಮಾಡಿಕೊಡೋದು. ತುಂಬಾ ಕಷ್ಟಕರವಾದ ಆಸನಗಳಲ್ಲ, ತುಂಬಾ ಸುಲಭವಾದ ಆಸನಗಳು ಇದೆ. ಆದ್ರೆ ಅದು ಯಾವ ಆಸನಗಳು ಸುಲಭ ಮತ್ತು ಅವ್ರಿಗೆ ಮನಸ್ಸಿಗೆ ಹತ್ರ ಆಗ್ಬೇಕು. ಹೇಗೆ ಹತ್ರ ಆಗತ್ತೆ ಅಂದ್ರೆ, ಪ್ರತಿನಿತ್ಯ ಅವರು ಬೇರೆ ಬೇರೆ ಜೀವಿಗಳನ್ನು ನೋಡ್ತಾರೆ. ಶ್ವಾನವನ್ನ ನೋಡ್ತಾರೆ, ಅಥವಾ ಟಿವಿನಲ್ಲಿ ಸಿಂಹವನ್ನ ನೋಡ್ತಾರೆ, ಹಾವನ್ನ ನೋಡ್ತಾರೆ. ಹಾವನ್ನ ನೋಡಿದ ತಕ್ಷಣ ಅವ್ರಿಗೆ ಹೇಳೋದು ಭುಜಂಗಾಸನ ಮತ್ತು ಹಾವಿಗೆ ಸಂಬಂಧ ಇದೆ. ಮಾರ್ಜಾಲಾಸನ, ಅದಕ್ಕೂ ಬೆಕ್ಕಿಗೂ ಸಂಬಂಧ ಇದೆ. ಅಂದ್ರೆ ಆ ರೀತಿಯ ಹೋಲಿಕೆ ಇರುತ್ತೆ. ಅಥವಾ ಗ್ರಾಸ್ ಹಾಪರ್ ಪೋಸ್ಚರ್, ಶಲಭಾಸನ, ಬಿಲ್ಲಿನ ಆಕೃತಿ ಹೋಲುವ ಧನುರಾಸನ, ಮತ್ತು ಮರವನ್ನು ತೋರಿಸ್ಬೇಕು ವೃಕ್ಷಾಸನ. ಈ ರೀತಿ ಸ್ಟ್ಯಾಂಡ್ ಸ್ಟಿಲ್, ನಿಲ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ನಿಲ್ಬೇಕು ಅಂತ ಭಾವನೆ ಬರುತ್ತೆ. ಹೆಂಗಾದ್ರೂ ಬಿದ್ರಾದ್ರೂ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಹೀಗೆ ಅಭ್ಯಾಸ ಮಾಡ್ತಾ 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 ಹೋದ್ರೆ ಸಹಜವಾಗಿ ಅವ್ರಿಗೊಂದು ಆಸಕ್ತಿ ಹುಟ್ಕೊಳ್ಳುತ್ತೆ. ಆಸಕ್ತಿ ದೃಢ ಆಗೋದು ಯಾವಾಗ ಹೇಳಿದ್ರೆ, ಒಂದು ಹಂತ ಆಗ್ಬೇಕು. 1-2 ವರ್ಷ ಆದ್ಮೇಲೆ ಅವರಿಗೆ ನಾನು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕಂತ ಆ ಮಗುವಿಗೆ ಅನಿಸುತ್ತೆ, ತನ್ನಷ್ಟಕ್ಕೆ ಅನಿಸುತ್ತೆ. ಆವಾಗ ಅವನು ಬೇರೆ ಬೇರೆ ಆಸನಗಳು, ಅದಕ್ಕೆ ಪೂರಕವಾದ ಪ್ರಾಣಾಯಾಮಗಳನ್ನ ನಾವು ಜೋಡಿಸ್ಬೋದು ಹಂತ ಹಂತವಾಗಿ. ಒಂದೇ ದಿವಸ ಇದೆಲ್ಲ ಆಗದ್ ಮಾತು. ನಿಧಾನವಾಗಿ ಅವರಿಗೆ ನಮ್ಮ ಹತ್ರ ಬರುವಂಗ್ ಮಾಡ್ಬೇಕು. ಬಂದ ನಂತರ ಅವರು ನಮ್ಮವರನ್ನಾಗಿ ಮಾಡ್ಬೇಕು. ಮೊದಲು ಬರ್ಬೇಕು ಅವರು, ನಮ್ಮವರನ್ನಾಗಿ ಮಾಡ್ಬೇಕು. ಸೊ ಹೀಗೆ. ಮತ್ತು ನಾವು ಪಿಕ್ಚರ್ಗಳನ್ನ ತೋರಿಸೋದು, ನಾ ಈಗಾಗಲೇ ಹೇಳಿದಂಗೆ ಮಾರ್ಜಾರಾಸನ ಇರ್ಬೋದು, ಅಥವಾ ಶಲಭಾಸನ ಇರ್ಬೋದು, ಸಿಂಹಾಸನ ಇರ್ಬೋದು, ವ್ಯಾಘ್ರಾಸನ ಇರ್ಬೋದು. ಈ ರೀತಿ ಬೇರೆ ಬೇರೆ ಆಸನಗಳನ್ನ ತೋರಿಸಿ ಅದ್ರ ಪಕ್ಕದಲ್ಲಿ ಪೂರಕವಾದ ಸರೀಸೃಪಗಳು ಇರ್ಬೋದು, ಅಥವಾ ವೃಕ್ಷಗಳು ಇರ್ಬೋದು, ಪರ್ವತಾಸನ ಇರ್ಬೋದು, ಪರ್ವತನ ತೋರಿಸ್ಬೇಕು. ಅವ್ರಿಗೆ ಅನಿಸ್ಬೇಕು. ದೇ ಹ್ಯಾವ್ ಟು ಕಂಪೇರ್ ಇಟ್ ವಿತ್ ದ ನೇಚರ್. ಆವಾಗ ಅವರು ತುಂಬಾ ಖುಷಿಯಾಗಿ ಮಾಡ್ತಾರೆ. ಗುರುಜಿ, ಈಗ ನಮ್ಮ ರಾಷ್ಟ್ರೋತ್ಥಾನ ಅನ್ನೋದು ಸಮಾಜ ಸೇವೆಯಲ್ಲಿ ಬಂದದ್ದು. ಅದಕ್ಕೆ ಈಗ ನಾವು ರಾಷ್ಟ್ರೋತ್ಥಾನದಲ್ಲಿ ಯೋಗ ಮಾಡಿಸ್ತೀವಲ್ಲ, ಆ ಯೋಗ ಈ ರಾಷ್ಟ್ರೋತ್ಥಾನದ ಪ್ರಕಾರ ಈ ಯೋಗ ಅಂದ್ರೆ ಏನ್ ಗುರುಜಿ? ಅದರ USP ಏನ್ ಗುರುಜಿ? USP ಅಂದ್ರೆ ನಮ್ಮದೇ ಆದಂತಹ ಒಂದು ನಾವು ಸಂಪ್ರದಾಯವನ್ನ ಹಾಕೊಂಡಿದ್ವಿ. ಸುಮಾರು ರಾಷ್ಟ್ರೋತ್ಥಾನ ಪರಿಷತ್ ಆರಂಭವಾಗಿದ್ದು 60 ವರ್ಷ, ಈ ವರ್ಷಕ್ಕೆ 60 ವರ್ಷ ಆಗತ್ತೆ. ಬಟ್ ರಾಷ್ಟ್ರೋತ್ಥಾನದಲ್ಲಿ ಯೋಗ ಪ್ರಾರಂಭ ಆಗಿ 53 ವರ್ಷ ಆಯ್ತು. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಒಂದು ನಿಶ್ಚಿತ ಯೋಗ ಸಂಸ್ಥೆಗಳು ಅಂತ ಇರಲಿಲ್ಲ. ರಾಷ್ಟ್ರೋತ್ಥಾನದೇ ಅಂತ ಯೋಗ ಅಂತ ಹೇಳಿದ ತಕ್ಷಣ ರಾಷ್ಟ್ರೋತ್ಥಾನ, ಯೋಗ ಇಲ್ಲಿ ಮಾಡ್ಬೇಕಂದ್ರೆ ರಾಷ್ಟ್ರೋತ್ಥಾನಕ್ಕೆ ಬನ್ನಿ ಯೋಗ ಮಾಡಿಸ್ತೀವಿ. ಅಂದ್ರೆ ಆ ಸಮಯದಲ್ಲಿ ಪ್ರಚಲಿತವಿರುವ ಒಳ್ಳೊಳ್ಳೆ ಯೋಗ ಗುರುಗಳ ಸಂಪರ್ಕ ಪಡೆದು ಆಗಿನ ಹಿರಿಯರು
ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ, ಅಂದ್ರೆ ನಾವು ಟ್ರೆಡಿಷನಲಿ ಅಂತ ಹೇಳ್ತೀವಿ ನಾವು, ಅದು ಆಸನ ಇರ್ಬೋದು, ಪ್ರಾಣಾಯಾಮಗಳು ಇರ್ಬೋದು, ಅಥವಾ ಯೋಗದ ಬೇರೆ ಬೇರೆ ಪ್ರಾಕಾರಗಳು ಇರ್ಬೋದು, ಒಂದು ನಿಶ್ಚಿತವಾಗಿ ಶಾಸ್ತ್ರದಲ್ಲಿ ಏನಿದೆ ಅದೇ ರೀತಿಯಲ್ಲಿ ಆವಾಗ ಅಭ್ಯಾಸ ಮಾಡ್ತಾ ಇದ್ರು. ಅದನ್ನೇ ಈಗಲೂ ಕೂಡ ಅಭ್ಯಾಸ ಮಾಡ್ತಾರೆ. ನಾವು ಒಂದು ಕೂಡ ಡಿವಿಯೇಷನ್ ಆಗಿಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ನಾವೇನು ಶಾಸ್ತ್ರೋಕ್ತವಾಗಿ ಹೇಳ್ತಾ ಇದೀವಿ ಅದರಿಂದ ಡಿವಿಯೇಟ್ ಆಗಿಲ್ಲ. ಸಮಾಜದಲ್ಲಿ ನೂರಾರು ಪ್ರಕಾರದ ಯೋಗಗಳು ನಂತರ ಬಂದ್ಬಿಟ್ಟು ಯಾರೋ ಯೋಗವನ್ನ ಮಾಡಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿ. ಬಟ್ ರಾಷ್ಟ್ರೋತ್ಥಾನ ನೆವರ್ ಡಿವಿಯೇಟೆಡ್ ಫ್ರಮ್ ಇಟ್ಸ್ ಅ ಕೋರ್ ಆಬ್ಜೆಕ್ಟ್. ಆದ್ರಿಂದ ಸಮಾಜದಲ್ಲಿರೋ ಬೇರೆ ಬೇರೆ ವ್ಯಕ್ತಿಗಳಿಗೆ ಯೋಗ ಕಲಿಬೇಕಂದ್ರೆ ರಾಷ್ಟ್ರೋತ್ಥಾನಕ್ಕೆ ಹೋಗಿಯಪ್ಪ, ಬೇರೆ ಬೇರೆ ಏನೋ ಯೋಗದ ಹೆಸರಲ್ಲಿ ಏನೇನು ಕಲಿಸೋದಿಲ್ಲ ಅವರು. ಮತ್ತು ಕಲಿಸೋದನ್ನ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಕಲಿಸ್ತಾರೆ. ಈ ರೀತಿಯ ಮನೋಭೂಮಿಕೆ ಸಮಾಜದಲ್ಲಿರುವ ಎಲ್ಲ ವ್ಯಕ್ತಿಗಳು ಬಂದಿದೆ. ಆದ್ರಿಂದ ನೀವು ಸಹಜವಾಗಿ ಬೆಂಗಳೂರಿನಲ್ಲಿ ಯಾರಾದ್ರೂ ಎಲ್ಲಿ ಯೋಗ ಕಲ್ತ ಅಂತ ಹೇಳಿದ್ರೆ 10ರಲ್ಲಿ 5 ಜನ ಮಿನಿಮಮ್ ಈಗ ರಾಷ್ಟ್ರೋತ್ಥಾನದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಸುಮಾರು 53 ವರ್ಷಗಳ ಇತಿಹಾಸದಿಂದ 1 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳಿ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಮ್ಮ ಹಿರಿಯರು ಇದನ್ನೆಲ್ಲ ಅಭ್ಯಾಸ ಮಾಡಿದ್ದನ್ನ ಬೇರೆಯವರಿಗೆ ಅದನ್ನ ವರ್ಗಾಯಿಸಿ ಟ್ರೆಡಿಷನಲ್ಲಿ ಆ ರೀತಿ ಸಂಪ್ರದಾಯಬದ್ಧವಾಗಿ ಬಂದಂತಹದ್ದು. ಮತ್ತು ಯಾವುದೇ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಅಥವಾ ಯೋಗ ಇನ್ಸ್ಟಿಟ್ಯೂಟ್ ಅಲ್ಲಿ ಯೋಗ ಸಂಸ್ಥೆನಲ್ಲಿ ಒಳ್ಳೆ ವಿಚಾರಗಳು ಇದ್ರೆ, ಅಲ್ಲಿ ಉದಾಹರಣೆಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಯಾವುದೋ ಒಂದು ಸಂಸ್ಥೆನಲ್ಲಿ ಚೆನ್ನಾಗಿ ಮಾಡಿಸ್ತಾರೆ ಅಂತಂದ್ರೆ ನಾವು ಅಲ್ಲಿ ಹೋಗಿ ಕಲ್ತ್ಕೊಂಡು ಇಲ್ಲಿ ಅದನ್ನು ಟೀಚ್ ಮಾಡ್ತೀವಿ. ಅದೇ ರೀತಿ ಪ್ರಾಣಾಯಾಮ ಯಾವುದೋ ಒಂದು ಸಂಸ್ಥೆನಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಟ್ರೆಡಿಷನಲಿ, ಅದನ್ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಯೋಗ ನಿದ್ರಾವನ್ನ ಕಲಿಸ್ತಾರೆ, ಅಲ್ಲಿ ನಾವು ಅಂದ್ರೆ ಸಮಾಜದಲ್ಲಿರೋ ಒಳ್ಳೆ ಯೋಗ ಪೂರಕವಾದ ಮತ್ತು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲೆಲ್ಲಿ ಒಳ್ಳೆ ವಿಚಾರಗಳು ಇದೆಯೋ ಅದು ನಮ್ಮ ಯೋಗ ಸಂಸ್ಥೆನಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದನ್ನ ಸಹಜವಾಗಿ ಸಮಾಜದಲ್ಲಿರುವ ಎಲ್ರಿಗೂ ಕೂಡ ಒಂದು ರಾಷ್ಟ್ರೋತ್ಥಾನ ಅಂದ ತಕ್ಷಣ ಯೋಗ ಇಲ್ಲೇ ಕಲಿಬೇಕಪ್ಪ ಅಂತೇಳಿ ಧನಾತ್ಮಕವಾದ ಚಿಂತನೆಯೂ ಕೂಡ ಇದೆ ಮತ್ತು ಬರ್ತಾರೆ ಕೂಡ. ಗುರುಜಿ, ಇವಾಗ ನಾವು ಹೈಸ್ಕೂಲಲ್ಲಿ ಓದ್ತಿದ್ದೀವಿ. ನಮಗೆ ಬೋರ್ಡ್ ಎಕ್ಸಾಮ್ಸು ಮತ್ತು ಆಮೇಲೆ ಆದಮೇಲೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅಂತೆಲ್ಲ, ಅದ್ರ ಮಧ್ಯೆ ಯೋಗನೂ ಮಾಡ್ಬೇಕಂತನೂ ಇಷ್ಟ. ಆದರೆ ಬೆಳಗ್ಗೆ ಬೇಗ ಎದ್ದು ಚಳಿಗೆ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಗುರುಜಿ. ಹಾಗಾಗಿ ಯೋಗನ ಹೇಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೋದು? ಅಂದ್ರೆ ನಮ್ಮದು ಒಂದು ಸಾಮಾನ್ಯವಾಗಿ ಒಂದು ತಪ್ಪು ಅಭಿಪ್ರಾಯ ಇದೆ. ಯೋಗ ಅಂದ ತಕ್ಷಣ ಕೇವಲ ಆಸನ ಮಾತ್ರ ಮಾಡಬೇಕು, ಪ್ರಾಣಾಯಾಮ ಮಾತ್ರ ಮಾಡಬೇಕು ಅಂತ ಹೇಳಿ. ಯೋಗ ಅಂದ್ರೆ ನಮ್ಮ ಜೀವನ ಶೈಲಿಯನ್ನೇ ಸುಧಾರಿಸ್ಕೋಬೇಕು. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಈ ರೀತಿ ಹೇಳ್ತಾರೆ, ಯೋಗ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವಬೋಧಸ್ಯ ಯೋಗೋ ಭವತಿ ದುಃಖಾಹ ಅಂತ ಹೇಳ್ಬಿಟ್ಟು. ಅಂದ್ರೆ ಯೋಗ ಯಾವುದು ಅಂತ ಹೇಳಿದ್ರೆ, ನಾವು ಕ್ರಮಬದ್ಧವಾಗಿ ಆಹಾರವನ್ನು ತಗೊಳ್ಬೇಕು. ಯಾವುದೋ ಇಷ್ಟವಾದ ಸಮಯಕ್ಕೆ ಆಹಾರವನ್ನು ತಗೊಳ್ಳೋದು ಮತ್ತು ಕಂಠ ಪೂರ್ತಿ ತಿನ್ನೋದು, ಮತ್ತು ನಂಗೆ ಅವಶ್ಯಕತೆ ಇಲ್ಲ ಆದ್ರೂ ನಮ್ಗೆ ಬೇಕು ಅಂತಾಗ ನಮ್ಗೆ ಮನಸ್ಸಲ್ಲಿ ಬಂದ್ಬಿಟ್ಟು ಅದನ್ನ ತಿನ್ನೋದು, ಮತ್ತು ರಾಜಸಿಕ ಮತ್ತು ತಾಮಸಿಕ ಪ್ರವೃತ್ತಿಯ ಆಹಾರಗಳನ್ನು ಹೆಚ್ಚೆಚ್ಚು ಸ್ವೀಕರಿಸೋದು, ಇದೆಲ್ಲ ಮಾಡಬಾರ್ದು. ನಮಗೆ ಹಿತವಾಗಿರೋದು, ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಹಿತವನ್ನುಂಟು ಮಾಡೋದು, ಮತ್ತು ಅದನ್ನ ಮಿತವಾಗಿ ಆಹಾರ ಮಿತವಾಗಿ ತಿನ್ಬೇಕು, ಹಿತವಾಗಿರ್ಬೇಕು. ಇಟ್ ಶುಡ್ ಗಿವ್ ಸೂದನಿಂಗ್ ಎಫೆಕ್ಟ್ ಟು ದಿ ಮೈಂಡ್. ಮತ್ತು ಅದನ್ನ ಅಲ್ಪ ಪ್ರಮಾಣದಲ್ಲಿ ತಿನ್ಬೇಕು. ಮತ್ತು ಯಾವ ಸಮಯದಲ್ಲಿ ಆಹಾರವನ್ನ ತಿನ್ಬೇಕು ಆ ಸಮಯದಲ್ಲೇ ತಿನ್ಬೇಕು. ಸಹಜವಾಗಿ ನಾವು ಎಲ್ಲೋ ಒಂದ್ ಕಡೆ ಹೋದಾಗ ಹೊಟ್ಟೆ ತುಂಬಿರುತ್ತೆ, ಏನೋ ರೋಡಲ್ಲಿ ನೋಡ್ತೀವಿ ಪಾನಿಪುರಿ ಬೇಲ್ಪುರಿ ತಿನ್ನೋಣ ಅಂತ ನಮ್ಗೆ ಅಗತ್ಯನಿಲ್ಲ, ಹೊಟ್ಟೆಗೆ ಬೇಕಂತಿಲ್ಲ, ಅದು ಮಾಡಬಾರ್ದು. ಅಂದ ಯುಕ್ತವಾದ ಆಹಾರ ಯುಕ್ತವಾದ ಸಮಯದಲ್ಲಿ ಸ್ವೀಕರಿಸೋದು ಅದು ಕೂಡ ಒಂದು ಯೋಗ. ಅದೇ ರೀತಿ ಯುಕ್ತ ವಿಹಾರ ಅಂತ ಹೇಳ್ತೇವೆ. ಯುಕ್ತ ವಿಹಾರ ಅಂದ್ರೆ ವಿಹರಿಸಬೇಕು. ನಾವು ಶ್ರೀಕೃಷ್ಣ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಎಷ್ಟು ವಿಹರಿಸಬೇಕು ಅದಕ್ಕೂ ಕೂಡ ಲಿಮಿಟೇಷನ್ ಇರಬೇಕು. ಖುಷಿ ಬಂದ ಹಾಗೆ ಒಂದು 2-3 ಗಂಟೆ ಸುಸ್ತು ಆಗೋ ತನಕ ವಿಹರಿಸೋದಲ್ಲ. ನಮಗೆ ಎಷ್ಟು ತನಕ ನಮ್ಮ ಬಾಡಿ ಮತ್ತು ಮನಸ್ಸಿಗೆ ಖುಷಿಯನ್ನು ಉಂಟು ಮಾಡುತ್ತೋ ಅಷ್ಟು ತನಕ ವಿಹಾರವನ್ನ ಮಾಡಬೇಕು ಅಂತ. ಮತ್ತು ಯುಕ್ತ ಚೇಷ್ಟಸ್ಯ ಕರ್ಮಸು, ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ನಾವು ಬೇರೆ ಬೇರೆ ಕರ್ಮಗಳನ್ನ ಆಚರಿಸ್ತೀವಿ. ನಾವು ಹದ್ದು ಉಜ್ಜೋದ್ರಿಂದ ಹಿಡಿದು ಮತ್ತು ಫ್ರೆಶ್ ಆಗೋದ್ರಿಂದ ಹಿಡಿದು, ಓದೋದ್ರಿಂದ ಹಿಡಿದು, ಶಾಲೆಗೆ ಹೋಗೋದ್ರಿಂದ ಹಿಡಿದು, ದೇವರಿಗೆ ನಮಸ್ಕಾರ ಹಾಕೋದ್ರಿಂದ ಹಿಡಿದು, ಗುರು ಹಿರಿಯರಿಗೆ ಪಾದವನ್ನ ಹಿಡಿಯೋದ್ರಿಂದ ಹಿಡಿದು ಎಲ್ಲವೂ ಕೂಡ ಬೆಳಗಿಂದ ರಾತ್ರಿ ತನಕ, ಮತ್ತು ಆಟ ಆಡೋದ್ರಿಂದ ಹಿಡಿದು ಈ ಚಟುವಟಿಕೆ ಏನಿದೆ ನಮ್ಮ ಪ್ರತಿನಿತ್ಯದ್ದು, ಇದು ಯುಕ್ತವಾಗಿರಬೇಕು. ಒಂದೊಂದು ದಿವಸ ಒಂದೊಂದು ಮಾಡೋದಲ್ಲ, ಅದು ಕೂಡ ಜೀವನ ಶೈಲಿಯ ಒಂದು ಭಾಗ. ನಂತರ
ಯುಕ್ತ ಸ್ವಪ್ನವೋ ಬಹುದಸ್ಯ ಅಂದ್ರೆ ಯುಕ್ತವಾಗಿ ನಿದ್ರೆ ಮಾಡಬೇಕು. ಇದು ಶಾಲೆ ಮಕ್ಕಳಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ ಇತ್ತೀಚೆಗೆ. ಲೇಟ್ ನೈಟ್ ಮಲಗ್ತಾರೆ, ಅದು ಮೊಬೈಲ್ ನೋಡ್ಕೊಂಡು ಅಥವಾ ಓದೋದು. ಆಕ್ಚುಲಿ ಬೇಗ ಮಲಗಿ ಬೇಗ ಹೇಳ್ಬೇಕು. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಅದು ಡಿವೇಟ್ ಆಗ್ತಾ ಇದೆ. ಆದ್ರಿಂದ ನಾವು ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಆದಷ್ಟು ಬೇಗನೆ ಮಲಗಬೇಕು, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ಅಂದ್ರೆ ಸೂರ್ಯ ಉದಯಕ್ಕೂ 96 ನಿಮಿಷ ಮುದುಗಡೆ ಏನಿದೆ ಅವಧಿ, ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾವು. ಆ ಅವಧಿನಲ್ಲಿ ಹೇಳ್ಬೇಕು. ಅಂದ್ರೆ ಒಟ್ಟು ಲೈಫ್ ಸ್ಟೈಲ್ ಅನ್ನ ಸರಿ ಮಾಡೋದು ಕೂಡ ಒಂದು ಯೋಗ. ನಾನು ಹೇಳಿದ ಅರ್ಥ ಆಯ್ತು? ಅದರ ಜೊತೆಗೆ ನಮ್ಮ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕೂಡ ಆಗ್ಬೇಕು. ದೈಹಿಕ ತೊಂದರೆ ಇದ್ರೆ, ಅಂಗ ಊನ ಇದ್ರೆ, ಅಥವಾ ದೇಹದಲ್ಲಿ ಯಾವ್ದು ಸಮಸ್ಯೆ ಇದ್ರೆ, ಮಾನಸಿಕ ಒತ್ತಡ ಇದ್ರೆ, ಎಲ್ಲದಕ್ಕೂ ದೈಹಿಕ ಮತ್ತು ಮಾನಸಿಕ ಭಾವನಾತ್ಮಕಕ್ಕೆ ಸಮಗ್ರ ವಿಕಸನಕ್ಕೆ ನಾವು ಆಸನ ಪ್ರಾಣಾಯಾಮಗಳನ್ನ ಮಾಡಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಮಾಡ್ಕೋಬೇಕು. ಯಾರಿಗೆ? ಶಾಲೆ ಮಕ್ಕಳಿಗೆ. ಒಂದ್ಸರ್ತಿ ಅವ್ರಿಗೆ ಮನವರಿಕೆ ಆದ್ರೆ ಹಾ ಹೌದಪ್ಪ ನಾನು ಅವಾಗ ಯೋಗ ಮಾಡ್ತಾರೆ, ಅವರು ತುಂಬಾ ಖುಷಿಯಿಂದ ಮಾಡ್ತಾರೆ ಅವರು ಅವಾಗ. ಸೊ ಈ ಚಿಂತನೆ ನಾವು ಅವರಲ್ಲಿ ಬೇರೂರಿಸ್ಬೇಕು ಶಾಲಾ ಮಕ್ಕಳಲ್ಲಿ. ಸೊ ದೆನ್ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್. ಅವ್ರ ಜೀವನದ ಕೇವಲ ಯೋಗ ಆಸನ ಪ್ರಾಣಾಯಾಮ ಅಂತಲ್ಲ, ಆಗ ಅವರು ಜೀವನದ ಕೊನೆ ಉಸಿರಿರೋ ತನಕ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೆ. ಅದು ಮುಖ್ಯ. ಅದ್ರ ಜೊತೆಗೆ ಆಸನ ಪ್ರಾಣಾಯಾಮಗಳು, ಧ್ಯಾನ ಇತ್ಯಾದಿ. ಗುರುಜಿ, ಈಗ ನಾವು ಯೋಗ ಮಾಡ್ತೀವಲ್ಲ, ಈಗ ಒಂದಿಷ್ಟು ಮಂದಿ ಏನು ಮಾಡ್ತಾರಂದ್ರೆ, ಈಗ ನಾವು ಯೋಗ ಮಾಡಿದ್ರೆ ಮಾಡ್ರಾಯ್ತು, ಮಾಡಬೇಕು ಅನ್ನೋದು ಇರ್ತೈತಲ್ಲ, ಈಗ ಮಾಡ್ರಾಯ್ತು ಅಂತಾರೆ ಗುರುಜಿ. ಅದನ್ನ ನಾವು ಮಾಡಬೇಕು ಅಂದ್ರೆ ನಾವು ಯೋಗ ಮಾಡ್ಬೇಕು ಅನ್ನೋ ಸೆಲ್ಫ್ ಮೋಟಿವೇಶನ್ನ ಹೇಗೆ ಮಾಡ್ಕೋಬೇಕು ಗುರುಜಿ? ಈಗ ಸಮಾಜದಲ್ಲಿ 100 ಜನ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳಿದ್ರೆ ನನ್ನ ಬಳಿ, ಒಬ್ಬೊಬ್ರಿಗೂ ಒಂದು ಮೋಟಿವೇಶನ್ ಬೇಕಾಗತ್ತೆ. ಒಂದೇ ಮೋಟಿವೇಶನ್ ಎಲ್ರಿಗೂ ಅವಶ್ಯಕತೆ ಇರೋದಿಲ್ಲ. ಈಗ ಉದಾಹರಣೆಗೆ ಸ್ಕೂಲ್ ಚಿಲ್ಡ್ರನ್ ಅಥವಾ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅದು ಕಾಲೇಜ್ ವಿದ್ಯಾರ್ಥಿ ಆಗಿರ್ಬೋದು, ಪ್ರೈಮರಿ ಸೆಕ್ಷನ್ ಇರ್ಬೋದು, ಹೈಸ್ಕೂಲ್ ಸೆಕ್ಷನ್ ಇರ್ಬೋದು, ಅಥವಾ PhD ಮಾಡ್ತಾನೆ ಇರ್ಬೋದು, ಅಥವಾ ಏಜ್ ಆದವರು ಇರ್ಬೋದು. ಅವರಿಗೆ ಕೆಲವರಿಗೆ ಮೆಮರಿ ಕಡಿಮೆ ಇರುತ್ತೆ. ನಾವೇನು ಹೇಳ್ಬೇಕು ಅವಾಗ? ಯೋಗ ಮಾಡೋದ್ರಿಂದ ಮೆಮರಿ ಜಾಸ್ತಿ ಆಗುತ್ತೆ. ಇನ್ನು ಕೆಲವರಿಗೆ ನಾನು ಅಂದವಾಗಿ ಕಾಣಬೇಕು, ಯೋಗದಿಂದ ಮುಖದ ಕಾಂತಿ ಹೆಚ್ಚುತ್ತೆ, ಈಗ ಕಾಂತಿ ಹೆಚ್ಚುತ್ತೆ ಅಂತ ಅವ್ರಿಗೆ ಕೆಲವರಿಗೆ ಅದನ್ನ ಹೇಳ್ಬೇಕಾಗತ್ತೆ. ಒಂದೇ ವಿಚಾರವನ್ನ ಎಲ್ರಿಗೂ ಹೇಳ್ಬೇಕಾಗಿಲ್ಲ. ಕೆಲವರಿಗೆ ದೈಹಿಕ ಕಾಯಿಲೆ ಇರ್ಬೋದು, ಯೋಗ ಮಾಡೋದ್ರಿಂದ ಡಯಾಬಿಟಿಸ್ BP ಕಡಿಮೆ ಆಗತ್ತೆ, ಅಥವಾ ಯೋಗ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ, ಅಥವಾ ಈ IT ಪ್ರೊಫೆಷನ್ಸ್ ಯಾರು ಇದ್ದಾರೆ ಅವ್ರಿಗೆ ನಾವೇನ್ಬಿಡು, ಅಲ್ಲಿ IT ನಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಸ್ಟ್ರೆಸ್ ಕಡಿಮೆ ಆಗತ್ತೆ ಯೋಗ ಮಾಡೋದ್ರಿಂದ. ಈ ಮಾಹಿತಿಯನ್ನ ಯಾವ ಸ್ತರದ ವ್ಯಕ್ತಿ ಇದ್ದ ಅಂತ ನೋಡ್ಕೊಂಡು ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ರೆ ಅವರಿಗೆ ಸ್ವಲ್ಪ ಮೋಟಿವೇಶನ್ ಆಗ್ತದೆ. ಒಂದ್ಸತಿ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಅನ್ಸುತ್ತೆ. 1-2 ದಿವಸ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬೆನಿಫಿಟ್ ಸಿಗತ್ತೆ. ಒಂದ್ಸತಿ ಬೆನಿಫಿಟ್ ಸಿಕ್ಕಿದ್ಮೇಲೆ ಏನ್ ಮಾಡ್ತಾನೆ ಅವನು? ಸತತವಾಗಿ ಅಭ್ಯಾಸ ಮಾಡ್ತಾನೆ. ಅದು ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತು ದೃಢಭೂಮಿ ಅಂತ ಭಗವಾನ್ ಪತಂಜಲಿ ಮಹರ್ಷಿ ಪತಂಜಲಿ ಯೋಗ ದರ್ಶನದಲ್ಲಿ ಹೇಳಿದ್ದಾರೆ. ಯೋಗವನ್ನು ಯಾವಾಗ ಹೇಗ್ ಮಾಡ್ಬೇಕು? ಕೇವಲ 1 ದಿವಸ ಮಾಡಿ ನಾನು ಮಾಡಿದ್ದೀನಿ ಅಂತಲ್ಲ, ದೀರ್ಘಕಾಲ ಆಗ್ಬೇಕು ಅಂತ. ಅದು ಅನ್ಇಂಟರಪ್ಟೆಡ್ ಪೀರಿಯಡ್ ಆಫ್ ಟೈಮ್ ವಿದೌಟ್ ಲೀವಿಂಗ್ 1 ಡೇ ಗ್ಯಾಪ್, ನಿರಂತರ ಇರ್ಬೇಕಂತೆ. ಆವಾಗ ಅವರಿಗೆ ಏನು ಅಪೇಕ್ಷೆ ಇತ್ತು ಯೋಗದಿಂದ, ಕೆಲವರಿಗೆ ತೆಳ್ಳಗಾಗೋದು ಅಪೇಕ್ಷೆ ಇರುತ್ತೆ, ನಾನು ತೆಳ್ಳಗಾಗ್ಬೇಕು. ಆಗ ಅವ್ರಿಗೆ ಹೇಳ್ಬೋದು, ನಾವು ನಿರಂತರತೆ ಮಾಡಬೇಕು, ನೀವು ನಿರಂತರವಾಗಿ ಮಾಡಬೇಕು. ಶನಿವಾರ ಭಾನುವಾರ ರಜಾ ಅಂತ ತಿಳ್ಕೊಂಡು ಮಾಡದಿರೋ ಅದು ತಪ್ಪು. ಯೋಗ ಜೀವನದ ಭಾಗ ಆಗ್ಬೇಕು. 1 ವಾರ 1 ತಿಂಗಳಲ್ಲಿ ಅವರಿಗೆ ಅನಿಸಿದ್ರೆ, ನಿಂಗೆ ಸ್ವಲ್ಪ ಬೆನಿಫಿಟ್ ಆಗಿದೆ ಹೇಳಿ ಅನ್ಸಿದ್ರೆ, ಸಹಜವಾಗಿ ಅವರಿಗೆ ಅವಾಗ ನಿರಂತರ ಮಾಡ್ಬೇಕಂತ ಅನ್ಸಿದೆ. ಬಟ್ ಮೋಟಿವೇಶನ್ ಇಂಪಾರ್ಟೆಂಟ್. ಅದಕ್ಕೆ ಒಂದೇ ವಿಚಾರ ಎಲ್ರಿಗೂ ಸೂಕ್ತ ಆಗೋದಿಲ್ಲ. ಸೊ ಅವರಿಗೆ ವೈಯಕ್ತಿಕ ಅವರ ದೈಹಿಕ ಮಾನಸಿಕ ಅವರ ಚಿಂತನೆ ಯಾವ ರೀತಿ ಇದೆ, ಅವ್ರು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾರೆ, ಅದನ್ನು ನೋಡ್ಕೊಂಡು ಅವ್ರಿಗೆ ಹೇಳ್ಬೇಕಾಗುತ್ತೆ. ಆವಾಗ ಅವರಿಗೆ ಸೆಲ್ಫ್ ಮೋಟಿವೇಶನ್ ಬರುತ್ತೆ. ಮತ್ತು ಕೆಲವರಿಗೆ ಅಗತ್ಯ ಬಿದ್ದರೆ ಅವರಿಗೆ ಬೇಕಾದ ಪುಸ್ತಕಗಳನ್ನು ಒದಗಿಸ್ಬೋದು, 2 ನಿಮಿಷ ಓದ್ಬೋದು. ಅಗತ್ಯ ಬಿದ್ದರೆ ಅವ್ರು ಓದಿ ಯೋಗದಿಂದ ಇಷ್ಟೆಲ್ಲ ಲಾಭ ಇದನ್ನ ಮಾಡ್ಬೇಕಪ್ಪ ಅಂತ ಅವ್ರಿಗೂ ಒಂದು ಅನ್ಸುತ್ತೆ ಅವಾಗ. ಸೊ ಇಷ್ಟೆಲ್ಲ ಮಾಡೋದ್ರ ಮೂಲಕ ಅವರಿಗೆ ಸೆಲ್ಫ್ ಮೋಟಿವೇಶನ್ ಬರ್ಬೋದು. ಗುರುಜಿ, ಈಗ ರಾಷ್ಟ್ರೋತ್ಥಾನದಲ್ಲಿ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅನ್ನೋದು ಅದರ ಮೋಟೋ ಆಗಿದೆ. ಅದಕ್ಕೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. ರಾಷ್ಟ್ರೋತ್ಥಾನ ಪರಿಷತ್ ಆರಂಭ ಆಗಿದ್ದು 60 ವರ್ಷ ಹಿಂದ್ಗಡೆ, 1965ರಲ್ಲಿ. ಅದರದ್ದು ವಿಷನ್, ಲಕ್ಷ್ಯ ಏನು ಅಂತ ಅಂದ್ರೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ, ರಾಷ್ಟ್ರ ಉತ್ಥಾನ, ರಾಷ್ಟ್ರದ ಬಗ್ಗೆ ಜಾಗೃತಿ ಹುಟ್ಟಿಸ್ಬೇಕು ಜನರಲ್ಲಿ ಅನ್ನೋ ಒಂದು ಮನೋಭೂಮಿಕೆಯಿಂದ, ಚಿಂತನೆಯಿಂದ ರಾಷ್ಟ್ರೋತ್ಥಾನ ಪರಿಷತ್ ಆರಂಭ ಆಯಿತು.
ರಾಷ್ಟ್ರ ಮುಂದಿಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ ಆರಂಭ ಆಯಿತು. ರಾಷ್ಟ್ರ ಚೆನ್ನಾಗಿರ್ಬೇಕು ಅಂದ್ರೆ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಸ್ವಸ್ಥನಾಗಿರ್ಬೇಕು. ನಿಮ್ಗೆ ಗೊತ್ತಾಯ್ತು? ಪ್ರತಿಯೊಬ್ಬ ವ್ಯಕ್ತಿ ಸ್ವಸ್ಥನಾಗಿರ್ಬೇಕು. ಸ್ವಸ್ಥನಾಗಿರ್ಬೇಕಂದ್ರೆ ಏನು? ಕೇವಲ ದೈಹಿಕ ಮತ್ತು ಮಾನಸಿಕನ? ನಂಗೆ ಕಾಯಿಲೆ ಇಲ್ಲಪ್ಪ, ಯಾವುದೇ ಕಾಯಿಲೆ ಇಲ್ಲ, ನಾನು ಸ್ವಸ್ಥನ. ಆದ್ರೆ ಮಾನಸಿಕ ಒತ್ತಡ ಇರ್ಬೋದು ಅವನ ಹತ್ರ. ಹಿ ಮೇ ಹ್ಯಾವ್ ಸ್ಟ್ರೆಸ್. ಆಗ ಅವನು ಸ್ವಸ್ಥ ವ್ಯಕ್ತಿ ಅನ್ನಲಾರ. ದೈಹಿಕವಾಗಿ ಮಾನಸಿಕವಾಗಿ ಕೂಡ ಅವನು ಚೆನ್ನಾಗಿರ್ಬೇಕು. ಅದ್ರ ಜೊತೆಗೆ ಅವನಿಗೆ ಎಮೋಷನಲಿ ಕಂಟ್ರೋಲ್ ಇರಬೇಕು. ಒನ್ ಶುಡ್ ಹ್ಯಾವ್ ಕಂಟ್ರೋಲ್ ಒನ್ಸ್ ಎಮೋಷನ್ಸ್. ತುಂಬಾ ಜನರಲ್ಲಿ ದೈಹಿಕ ಮತ್ತು ಮಾನಸಿಕ ಚೆನ್ನಾಗಿರುತ್ತೆ, ಬಟ್ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇಗ ಕೋಪ ಬರುತ್ತೆ, ಅವರಿಗೆ ಬೇಗ ಅಳು ಬರುತ್ತೆ, ಅವ್ರು ಬೇಗ ಗಾಬರಿ ಆಗಿಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅವನಿಗೆ ಸ್ವಸ್ಥ ಅಂತ ಹೇಳಿಕ್ ಆಗಲ್ಲ ನಾವು. ಸೊ ದೈಹಿಕ, ಮಾನಸಿಕ ಮತ್ತು ಯಾವುದು ಭಾವನಾತ್ಮಕವಾಗಿ. ಇದ್ರ ಜೊತೆಗೆ ಅವನು ಸಮಾಜದಲ್ಲಿರೋ ಬೇರೆ ವ್ಯಕ್ತಿಗಳೊಂದಿಗೆ ಅವನ ಸಂಬಂಧ ಚೆನ್ನಾಗಿರ್ಬೇಕು. ಇಲ್ಲಪ್ಪ ನಾನು ದೈಹಿಕ, ಮಾನಸಿಕ, ಭಾವನಾತ್ಮಕ ಇದ್ರೆ ಸಾಕು, ನಂಗೆ ಸಮಾಜದಲ್ಲಿರೋ ವ್ಯಕ್ತಿಗಳೊಟ್ಟಿಗೆ ಬೆರಿಲಿಕ್ಕೆ ಆಗಲ್ಲ, ಅವರೊಟ್ಟಿಗೆ ಬೆರೆದ್ರೆ ನಾನು ಅಲ್ಲಿ ಹೋದ್ರೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ, ಯಪ್ಪ ಯಾಕೆಪ್ಪ ಇವನ್ ಬಂದ, ಇವನ್ ಸಹವಾಸ ಬೇಡ. ಆ ರೀತಿ ಮನೋಭೂಮಿಕೆ ಬೇರೆಯವ್ರಿಗೆ ಬಂದ್ರೆ ಐ ಮೇ ನಾಟ್ ಬಿ ಸ್ವಸ್ಥ ವ್ಯಕ್ತಿ. ಅಂದ್ರೆ ಅವನು ಏನಿರ್ಬೇಕು? ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಸ್ತರದಲ್ಲಿ ಅವನು ಸ್ವಸ್ಥನಾಗಿರ್ಬೇಕು. ಅನ್ನು ಒಳ್ಳೆ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಬೆಳೆಸಬೇಕು, ಮೌಲ್ಯವನ್ನ ಬೆಳೆಸಬೇಕು. ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನು ಗೌರವ ಕೊಡಬೇಕು. ಬೇರೆಯವರ ಕಷ್ಟಕ್ಕೆ ಅವನು ಪ್ರತಿಸ್ಪಂದಿಸಬೇಕು. ಸೆನ್ಸಿಟಿವಿಟಿ ಟುವರ್ಡ್ಸ್ ಅದರ್ಸ್. ಸಮಾಜಕ್ಕೆ ಅಗತ್ಯ ಬಿದ್ದಾಗ ಅವನು ಕೊಡುಗೆ ಕೊಡಬೇಕು ತನ್ನಿಂದ ಆದಷ್ಟು. ದೇಶಕ್ಕೆ ಅಗತ್ಯ ಬಿದ್ದಾಗ ತನ್ನ ಕೊಡುಗೆ ಕೊಡಬೇಕು. ದೇಶಕ್ಕೆ ಅನಾಹುತ ಬಂದಾಗ ಅದನ್ನ ನಿಂದ ಎಷ್ಟಾಗತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ನಾನು ಹೋಗ್ಬೇಕು. ಸುನಾಮಿ ಆಯ್ತು, ಬೇರೆ ಬೇರೆ ಸನ್ನಿವೇಶಗಳು ಒದಗಿ ಬಂದಾಗ, ಭೂಕಂಪ ಆಯ್ತು, ನಾನು ಮುನ್ನುಗ್ಬೇಕು, ಅಲ್ಲಿ ಸರಿ ಮಾಡಿ ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೀನಿ, ಸೇವೆ ಮಾಡ್ತೇನೆ. ಈ ಮನೋಭೂಮಿಕೆ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ಅವನು ಸ್ವಸ್ಥ ವ್ಯಕ್ತಿ. ಆ ವ್ಯಕ್ತಿ ನಿರ್ಮಾಣದ ಕೆಲಸ ರಾಷ್ಟ್ರೋತ್ಥಾನ ಮಾಡಬೇಕು ಅನ್ನೋದು ವಿಷನ್ ನಲ್ಲಿ ಇದೆ. ಸ್ವಸ್ಥ ವ್ಯಕ್ತಿಯಿಂದ ಸ್ವಸ್ಥ ಕುಟುಂಬ. ವ್ಯಕ್ತಿ ಚೆನ್ನಾಗಿದ್ರೆ ಒಂದು ಕುಟುಂಬದಲ್ಲಿ ಎಲ್ಲ ವ್ಯಕ್ತಿಗಳು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಸ್ಟ್ರೆಸ್ ಇದೆ ಅಂತ ತಿಳ್ಕೊಳ್ಳಿ, ಆ ಕುಟುಂಬ ಚೆನ್ನಾಗಿರುತ್ತಾ? ಇರೋದಿಲ್ಲ. ಅಥವಾ ಯಾವುದೋ ಒಂದು ಕಾಯಿಲೆ ಇದೆ, ಕುಟುಂಬದಲ್ಲಿರುವ ಎಲ್ಲ ವ್ಯಕ್ತಿಗಳು ಸ್ವಸ್ಥವಾಗಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ. ಕುಟುಂಬ ಚೆನ್ನಾಗಿದ್ದು ತನ್ಮೂಲಕ ಒಳ್ಳೆ ಸಮಾಜ, ಎಲ್ಲ ಕುಟುಂಬಗಳು ಚೆನ್ನಾಗಿದೆ ಸಮಾಜದಲ್ಲಿ ಅಂದ್ರೆ ಒಳ್ಳೆ ಸಮಾಜ ನಿರ್ಮಾಣ. ಸಮಾಜ ಚೆನ್ನಾಗಿದೆ ಅಂತ ಹೇಳಿದ್ರೆ ರಾಷ್ಟ್ರ ಚೆನ್ನಾಗಿರುತ್ತೆ. ಸೊ ರಾಷ್ಟ್ರ ಚೆನ್ನಾಗಿರ್ಬೇಕಿದ್ರೆ ಯಾವ್ದು ಚೆನ್ನಾಗಿರ್ಬೇಕು? ವ್ಯಕ್ತಿ ಚೆನ್ನಾಗಿರ್ಬೇಕು. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ. ಈ ಲಕ್ಷ್ಯವನ್ನು ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ 60 ವರ್ಷಗಳಿಂದ ನಿರಂತರವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. ಯೋಗ ಒಂದು ಮಾಧ್ಯಮ, ರಾಷ್ಟ್ರದ ಉತ್ಥಾನದ ಏನು ವಿಷನ್ ಅನ್ನ ತಲುಪಲಿಕ್ಕೆ ಯೋಗ ಒಂದು ಮಾಧ್ಯಮ. ಸೊ ಆದ್ರಿಂದ ನಾವು ಯೋಗವನ್ನ 53 ವರ್ಷಗಳಿಂದ ನಿರಂತರವಾಗಿ ಈ ಉದ್ದೇಶವನ್ನೇ, ಲಕ್ಷ್ಯವನ್ನು ಇಟ್ಕೊಂಡೇ ಯೋಗವನ್ನು ಕಲಿಸ್ತಾ ಇದ್ದೀವಿ. ನಾವು ಕೇವಲ ಆಸನ ಪ್ರಾಣಾಯಾಮ ಮಾತ್ರ ಮಾಡಿಸ್ತಾ ಇಲ್ಲ. ನಾವು ನಮ್ಮ ಯೋಗ ತರಗತಿಗಳಲ್ಲಿ ನಾವು ಈಗಾಗಲೇ ಹೇಳಿದಾಗೆ ರಾಷ್ಟ್ರ ಉತ್ಥಾನಕ್ಕೆ ಪೂರಕವಾದ ವಿಚಾರಗಳನ್ನು ಜೋಡಿಸ್ತೀವಿ. ದೇಶದ ಬಗ್ಗೆ ಕಲ್ಪನೆ ಇರಬೇಕು. ನಮ್ಮ ಇತಿಹಾಸವನ್ನ ನಮ್ಮ ಯೋಗ ಕೇಂದ್ರದಲ್ಲಿ ಬಂದಂತಹ ಅಭ್ಯಾಸಿಗೆ ಹೇಳಿಕೊಡ್ಬೇಕು. ಉದಾಹರಣೆಗೆ ನಾವು ರಕ್ಷಾಬಂಧನ ಉತ್ಸವ ನಾವು ಆಚರಿಸ್ತೀವಿ, ರಥಸಪ್ತಮಿ ಉತ್ಸವ ನಾವು ಆಚರಿಸ್ತೀವಿ, ಗುರುಪೂಜಾ ಉತ್ಸವ ನಾವು ಆಚರಿಸ್ತೀವಿ, ಅಥವಾ ಗೋಪೂಜಾ ಉತ್ಸವ ನಾವು ಆಚರಿಸ್ತೀವಿ, ಮತ್ತು ರಕ್ತದಾನ ಶಿಬಿರ ನಾವು ಅದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ನಾವು ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಹಮ್ಮಿಕೊಳ್ತೀವಿ. ಕುಟುಂಬ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಕುಟುಂಬ ಮಿಲನವನ್ನ ನಾವು ನಮ್ಮ ಯೋಗ ತರಗತಿಗಳನ್ನು ಹಮ್ಮಿಕೊಳ್ತೀವಿ. ಅಂದ್ರೆ ಯೋಗಾಭ್ಯಾಸಿಗಳ ಕುಟುಂಬದವರು ಒಂದ್ ಕಡೆ ಸೇರ್ಬೇಕು. ಕಾರ್ತಿಕ ದೀಪೋತ್ಸವ ಅದು ನಮ್ಮ ಒಂದು ಸಂಸ್ಕೃತಿಯ ಭಾಗ. ಸೊ ಆ ಸಂಸ್ಕೃತಿಯಗೆ ಹತ್ರ ಇರುವ ಎಲ್ಲ ಚಟುವಟಿಕೆಗಳನ್ನ ನಮ್ಮ ಯೋಗ ಕೇಂದ್ರದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ದಿನ ಅದನ್ನ ಆಚರಿಸೋದ್ರ ಮೂಲಕ ಒಳ್ಳೆ ವ್ಯಕ್ತಿ ನಿರ್ಮಾಣ, ಸಮಾಜ ನಿರ್ಮಾಣ, ತನ್ಮೂಲಕ ರಾಷ್ಟ್ರ ಉತ್ಥಾನ, ರಾಷ್ಟ್ರದ ಬಗ್ಗೆ ಜಾಗೃತಿ, ನಮ್ಮ ರಾಷ್ಟ್ರ ಅನ್ನುವ ಕಲ್ಪನೆ ನಾವು ಸಾಮಾನ್ಯ ಯೋಗ ಅಭ್ಯಾಸಿಗಳಲ್ಲಿ ಮೂಡಿಸ್ತೀವಿ. ಅದು ನಮ್ಮ, ನೀವು ಹೇಳ್ದಂಗೆ ಮೊದಲು USP, ದಟ್ ಇಸ್ ಅವರ್ USP ವಿಶೇಷತೆ. ಗುರುಜಿ, ಈಗ ನೃತ್ಯ ಮತ್ತು ಸಂಗೀತದಿಂದ ನಮ್ಮ ಎಮೋಷ್ನಲ್ ಮತ್ತು ಮೆಂಟಲ್ ಸ್ಟೆಬಿಲಿಟಿ ಮತ್ತು ಮೆಂಟಲ್ ವೆಲ್ಬೀಯಿಂಗ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು? ಆಧ್ಯಾತ್ಮಿಕತೆ ಅಂತ ಹೇಳ್ತೀವಿ ನಾವು. ಭಾರತದ ಏನು ಸನಾತನ ಧರ್ಮ ಇದೆ,
ಇದರ ಬೇರು. ಈ ಆಧ್ಯಾತ್ಮ ಏನಿದೆ ಇದನ್ನ ತಲುಪಲಿಕ್ಕೆ ಹಲವು ಮಾರ್ಗಗಳಿವೆ. ಆ ಹಲವು ಮಾರ್ಗಗಳಲ್ಲಿ ಯೋಗ ಕೂಡ ಒಂದು, ನೃತ್ಯ ಸಂಗೀತ ಇದು ಕೂಡ ಒಂದು. ನಾನು ಹೇಳ್ತಾ ಇದ್ದೀನಿ ನೃತ್ಯ ಸಂಗೀತ ಅಂತ ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ವೆಸ್ಟರ್ನ್ ಕಾನ್ಸೆಪ್ಟ್ ಬರ್ಬೋದು. ವೆಸ್ಟರ್ನ್ ಕಾನ್ಸೆಪ್ಟ್ ಹೇಳ್ತಾ ಇಲ್ಲ ನಾನು. ಈಸ್ಟರ್ನ್, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದಂತಹ ನೃತ್ಯ ಸಂಗೀತ, ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದ್ರೆ ಏನಾಗುತ್ತಂದ್ರೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಶಾಂತಿ ಇರುತ್ತೆ. ಅಂದ್ರೆ ಮನಸ್ಸು ಒಂದು ಖುಷಿಯಲ್ಲಿರುತ್ತೆ ಯಾವಾಗ್ಲೂ. ಯಾಕಂದ್ರೆ ಎಲ್ಲ ನೃತ್ಯ ಸಂಗೀತದ ಪ್ರಾಕಾರಗಳು ಕೂಡ ಭಗವಂತನಲ್ಲಿ ಲೀನ ಆಗೋದು. ಆದ್ರಿಂದ ನಾವು ನೃತ್ಯ ಸಂಗೀತಕ್ಕೆ ತುಂಬಾ ಮಹತ್ವವನ್ನ ಕೊಡ್ತೇವೆ. ಪಾಶ್ಚಿಮಾತ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸು ಚಂಚಲತೆ ಇರುತ್ತೆ. ವೆಸ್ಟರ್ನ್ ಕಾನ್ಸೆಪ್ಟ್ ಏನು ಸಂಗೀತ ಇದೆ ಅಲ್ಲಿ ಮನಸ್ಸು ಚಂಚಲ ಆಗತ್ತೆ. ಭಾರತೀಯತೆಯಲ್ಲಿ ಮನಸ್ಸು ಹತೋಟಿ, ಕಂಟ್ರೋಲ್ ಬರುತ್ತೆ. ಅದು ಭಾರತೀಯ ಸಂಸ್ಕೃತಿಯ ಪ್ರತಿರೂಪವಾದಂತ ನೃತ್ಯ ಸಂಗೀತ. ಅದರಿಂದ ಮೆಂಟಲ್ ವೆಲ್ ಬೀಯಿಂಗ್. ಸೊ ಅದರಿಂದ ನಾವು ಹೇಳ್ತೀವಲ್ಲ, ಮೆಂಟಲ್ ಸ್ಟ್ರೆಸ್ ಇದ್ರೆ ನೀವು ಸಂಗೀತವನ್ನು ಕೇಳಿ ಅಥವಾ ಭರತನಾಟ್ಯ ಮಾಡಿ. ಈ ರೀತಿಯ ವಿಚಾರಗಳನ್ನ ನಾವು ನಮ್ಮ ಅಭ್ಯಾಸ ಕೂಡ ಹೇಳ್ತೀವಿ ನಾವು. ಮತ್ತು ಮನಸ್ಸಿಗೆ ಮುದವನ್ನು ನೀಡುತ್ತೆ ಆ ವಿಚಾರಗಳು ಕೂಡ. ಗುರುಜಿ, ಈಗ ಕಲರಿಪಯಟನ ನಾನೊಂದು ಸಮರ ಕಲೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ಇವಾಗ ರಾಜರು ಮತ್ತು ಸೈನಿಕರು ಎಲ್ಲ ಅದನ್ನ ಒಂದು ಉಗ್ರ ಕಲೆಯಾಗಿ ಕಲಿತಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನ ಈ ಕಾಲಘಟ್ಟದಲ್ಲಿ ಕಲಿಯೋಕ್ಕೆ ಏನು ಅವಶ್ಯಕತೆ ಇದೆ? ನೋಡಿ, ಯಾವುದೋ ಒಂದು ಒಳ್ಳೆದು ವಿಚಾರ ಇದೆ ಅಂದ್ರೆ ನಾವು ಕಲಿಲೇಬೇಕು. ಮತ್ತು ಎಲ್ಲಾ ವಿಚಾರವನ್ನು ಕಲಿಲಿಕ್ಕಾಗತ್ತಾ? ಎಲ್ಲಾ ವಿಚಾರವನ್ನು ಕಲಿಕ್ಕಾಗೋದಿಲ್ಲ. ನಮಗೆ ಆಸಕ್ತಿ ಇರುವ ವಿಚಾರಗಳನ್ನ ನಾವು ಕಲಿಲೇಬೇಕು. ಉದಾಹರಣೆಗೆ ಕರಾಟೆ ಅಥವಾ ಕಲರಿಪಯಟ್ಟು. ನಾವು ಹೇಳ್ತೀವಿ ಕರಾಟೆ ಅಂತ ಹೇಳಿದ ತಕ್ಷಣ ಏನೋ ಹೊರಗಡೆಯಿಂದ ಬಂದದಂತ ಹೇಳ್ತೀವಿ. ಕಲರಿಪಯಟ್ಟು ಮೊದಲು ಭಾರತದಲ್ಲೇ ಇತ್ತು, ಅದು ಈಗಲೂ ಕೂಡ ಇದೆ. ಈ ಬುದ್ಧಿಸಂ ಬಂದಾಗ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಯ್ತು, ಅಲ್ಲಿ ಅದು ರೂಪಾಂತರ ಆಗ್ಬಿಟ್ಟು ಕರಾಟೆ ಅಂತ ಬಂದ್ಬಿಡ್ತು. ನಾವು ಕರಾಟೆಯನ್ನು ಹೊರಗಡೆಯಿಂದ ಬಂದತ್ತೆ ಹೇಳಿಕ್ಕೆ ಆಗಲ್ಲ. ಅದು ಕೂಡ ನಮ್ಮ ಏನು ಕಲರಿಪಯಟ್ಟಿನ ಒಂದು ಎಕ್ಸ್ಟೆಂಡೆಡ್ ಭಾಗ ಅಂತಾನೆ ಹೇಳ್ಬೋದು. ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಡಿಫೆನ್ಸ್, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಆತ್ಮರಕ್ಷಣೆಯ ಕಲೆ ಇದು ಒಂದು. ನಮಗೆ ಆತ್ಮರಕ್ಷಣೆ ಕಲೆ ಯಾಕೆ ಬೇಕು? ಎಲ್ಲರೂ ಫೈಟಿಂಗ್ ಬರ್ತಾರೆ ನಮ್ಮ ಹತ್ರ? ಇಲ್ಲ, ಅಗತ್ಯ ಬಿದ್ದಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು. ನಾವ್ ಹೇಳ್ತೀವಲ್ಲ, ಬೈಕನ್ನ ಅಥವಾ ಸ್ಕೂಟರ್ನ ಚೆನ್ನಾಗಿ ಕಲಿಬೇಕು, ನೋಡ್ಕೊಪ್ಪ, ಜಾಗೃತಿ ಆಗಿರ್ಬೇಕಪ್ಪ. ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತೀವಿ ಕೆಲವು ಸರ್ತಿ, ಆಚೀಚೆ ನೋಡಿದ್ರಿ ಕೆಲವು ಸರ್ತಿ. ಅಂದ್ರೆ ಆಕ್ಸಿಡೆಂಟ್ ಡೈಲಿ ಆಗತ್ತಾ? ಆಕ್ಸಿಡೆಂಟ್ ಒಂದೇ ಸರ್ತಿ ಆಗೋದು. ಅದೇ ರೀತಿ ಅವಶ್ಯಕತೆ ಯಾವುದೋ ಒಂದು ಟೈಮಲ್ಲಿ ಬರ್ಬೋದು ನಮ್ಗೆ. ಅದಕ್ಕೆ ನಾವು ಈಗಿಂದೀಗ್ಲೇ ಆತ್ಮರಕ್ಷಣೆ ಕಲೆಯನ್ನ ಅಭ್ಯಾಸ ಮಾಡಲೇಬೇಕು. ಸಮಯ ಸಂದರ್ಭವನ್ನು ನೋಡಿಕೊಂಡು ನಾವು ಅದನ್ನ ಬೇರೆಯವರ ಎದುರುಗಡೆ ಪ್ರಯೋಗಿಸ್ಬೋದು. ಆದ್ರಿಂದ ಇದೆಲ್ಲ ಅವಶ್ಯಕ ಅಂತ ನಂಗೆ ಅನಿಸುತ್ತೆ. ಗುರುಜಿ, ರಾಷ್ಟ್ರೋತ್ಥಾನಕ್ಕೆ ಮೊದಲು ಯೋಗ ಅಂತ ಐಡಿಯಾ ಕೊಟ್ಟವರು ಅಥವಾ ಅದರ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಅವ್ರ ಬಗ್ಗೆ ತಿಳಿಸ್ಕೊಡ್ಬೋದು? ನಮ್ಮ ಹಿರಿಯ ಸಂಘದ ಪ್ರಚಾರಕರು ದಿವಂಗತ ಶ್ರೀ ಅಜಿತ್ ಕುಮಾರ್ ಅವರು ಆಕ್ಚುಲಿ ಸಂಘದ ಪ್ರಚಾರಕರಾಗಿದ್ರು. ಅವರಿಗೆ ಯೋಗದ ಮೇಲೆ ತುಂಬಾ ಆಸಕ್ತಿ ಹುಟ್ಕೊಳ್ತು. ಆವಾಗ ಸಹಜವಾಗಿ ರಾಷ್ಟ್ರೋತ್ಥಾನ ಆರಂಭವಾದ ನಂತರ ನಾನು ಹೇಳ್ತಾ ಇದ್ದೀನಿ, ನಾನು 65ರಲ್ಲಿ ಆರಂಭ ಆಯ್ತು. ಅವರಿಗೆ ಆವಾಗ ಸಹಜವಾಗಿ ಆಸಕ್ತಿ ಹುಟ್ಕೊಳ್ತು, ಯೋಗಾಭ್ಯಾಸವನ್ನು ಮಾಡಬೇಕು, ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಹೇಳಿ ಅವರು ಅಭ್ಯಾಸ ಮಾಡ್ಕೊಂಡ್ರು. ಅವ್ರ ಅಭ್ಯಾಸ ಮಾಡಿದ್ರಿ ಇಲ್ಲಿ ಅಂದ್ರೆ ಅವರ ಗುರುಗಳು ಡಾಕ್ಟರ್ BK ಸಯ್ಯಂಗಾರ್. ಅದು ಜಗದ್ವಿಖ್ಯಾತ ಅವರು ಯೋಗ ಗುರುಗಳವರು. ಅವರಿಗಿಲ್ಲ. ಪುಣೆಗೆ ಹೋಗಿ ಅವರು ಸ್ವತಃ ಪ್ರಾಕ್ಟೀಸ್ ಮಾಡಿದ್ರು. ಅವರ ಗರಡಿಯಲ್ಲಿ ಡಾಕ್ಟರ್ BK ಸಯ್ಯಂಗಾರ್ ಅವರ ಗರಡಿನಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಅವರು ಅಭ್ಯಾಸ ಮಾಡಿದ್ರು. ತದನಂತರ ಅವರು 1972ರಲ್ಲಿ ಪ್ರಥಮ ಬಾರಿಗೆ ನಮ್ದು ಜಯನಗರ ಯೋಗ ಕೇಂದ್ರದಲ್ಲಿ ರಾಷ್ಟ್ರೋತ್ಥಾನ ಶಾರೀರಿಕ ಶಿಕ್ಷಾ ಕೇಂದ್ರ ಅನ್ನುವ ಹೆಸರಿನಲ್ಲಿ ನಾವಲ್ಲಿ ಈಗಾಗಲೇ ಹೇಳಿದಂಗೆ ಕಲರಿಪಯಟ್ಟು ಅಥವಾ ಬಾಡಿ ಬಿಲ್ಡಿಂಗ್ ಅದರ ಒಟ್ಟಿಗೆ ಜೊತೆನಲ್ಲಿ ನಾವು ಯೋಗವನ್ನ ಅಲ್ಲಿ ಆರಂಭ ಮಾಡಿದ್ವಿ. ಮೊದಲು ಅವರು ಪ್ರಾಕ್ಟೀಸ್ ಮಾಡಿದ್ರು. ಆಗ ಸಹಜವಾಗಿ ಯೋಗದ ಬಗ್ಗೆ ತುಂಬಾ ಜನಕ್ಕೆ ಆಸಕ್ತಿ ಇರಲಿಲ್ಲ. ಕೆಲವು ಕಾನ್ಸೆಪ್ಟ್ ಇತ್ತು ಆ ಸಮಯದಲ್ಲಿ. ಯೋಗವನ್ನ ಕೆಲವು ಸಿಲೆಕ್ಟೆಡ್ ಪೀಪಲ್ ಮಾತ್ರ ಮಾಡ್ಬೇಕಪ್ಪ, ಕಾಯಿಲೆ ಇದ್ದವ್ರು ಮಾತ್ರ ಮಾಡ್ಬೇಕಪ್ಪ, ಈ ರೀತಿಯ ಕೆಲವು ಕಾನ್ಸೆಪ್ಟ್ ಇತ್ತು. ಬಟ್ ಎಲ್ಲದಕ್ಕೂ ಮೆಟ್ಟಿ ನಿಂತು ಎಲ್ಲ ವಿಚಾರಗಳನ್ನು ಅವರು ರಾಷ್ಟ್ರೋತ್ಥಾನದಲ್ಲಿ ಅವರು ಪ್ರಥಮ ಬಾರಿಗೆ ಅಭ್ಯಾಸ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಮತ್ತು ನಾವು ಅಲ್ಲಿ ಆರಂಭ ಮಾಡಿದ್ವಿ. ತದನಂತರ ಈಗ ಬೆಳೀತಾ ಸುಮಾರು 26 ಯೋಗ ಕೇಂದ್ರಗಳಾಗಿದೆ. ಈಗ ಸುಮಾರು 4300 ಜನ ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತಾರೆ ರಾಷ್ಟ್ರೋತ್ಥಾನ ಪರಿಷತ್ ಯೋಗ ವಿಭಾಗದ ಅಂಡರಲ್ಲಿ. ತುಂಬಾ ಹೆಮ್ಮೆ ಆಗ್ತಾ ಇದೆ. ಮತ್ತು ಇದು ಇನ್ನೂ ಕೂಡ ಇದು ಪ್ರತಿ ವರ್ಷ ಬೇರೆ ಬೇರೆ ಯೋಗ ಕೇಂದ್ರಗಳು ಬೇರೆ ಬೇರೆ
ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಆರಂಭ ಆಗ್ತಾ ಇದೆ. ಇದು ಲೆಂತ್ ಅಂಡ್ ಬ್ರೆಡ್ತ್ ಅಂತ ಏನು ಹೇಳ್ತೀವಿ ನಾವು, ವಿಸ್ತಾರ ಆಗ್ತಾ ಇದೆ. ಗುರುಜಿ ಈಗ ನಾವು ನೋಡ್ಬೋದು ಗುರುಜಿ, ನಮ್ಮ ರಾಷ್ಟ್ರೋತ್ಥಾನ ಅಂದ್ರೆ ರಾಷ್ಟ್ರ ಉತ್ಥಾನ, ರಾಷ್ಟ್ರೋತ್ಥಾನ. ಹಂಗಾದ್ರೆ ಈಗ ನಮ್ಮ ರಾಷ್ಟ್ರೋತ್ಥಾನದಾಗಿರೋ ಯೋಗ ಶಿಕ್ಷಕರು ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ತುಂಬಾ ಖುಷಿ. ನಾವು ಏನು ಹೇಳಿದ್ದೆ ನಾನು ಆವಾಗ 72ನೇ ಇಸ್ವಿನಲ್ಲಿ ಆರಂಭ ಆಯಿತು. 53 ವರ್ಷಗಳು ಸಂದಾಯ ಆಗಿದೆ ಈಗಾಗಲೇ, ಅಂದ್ರೆ 2025ಕ್ಕೆ. ನಮ್ಮ ರಾಷ್ಟ್ರೋತ್ಥಾನ ಯೋಗ ವಿಭಾಗದ ಬೆನ್ನೆಲುಬು, ನಾವೆಂತ ಹೇಳಿದ್ರು ಬ್ಯಾಕ್ ಬೋನ್ ಅಂತ ಏನ್ ಹೇಳ್ತೇವೆ, ಅವರು ಯೋಗ ಶಿಕ್ಷಕರು. ಮೊದಲಿನಿಂದಲೂ ನಮ್ಗೆ ಈಗಿನ ತನಕ ಇದ್ದವ್ರು ಯಾರು ಹೇಳಿದ್ರೆ ಅದು ಯೋಗ ಶಿಕ್ಷಕರ ಮೂಲಕ ನಾವು ಮಾಡಿದ್ದು. ಆದ್ರೆ ಯೋಗ ಶಿಕ್ಷಕರಲ್ಲಿ 2 ಪ್ರಕಾರದ ಯೋಗ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಒಂದು ಫುಲ್ ಟೈಮ್ ಕೊಡ್ತಾರೆ, ಫುಲ್ ಟೈಮ್ ಅಂದ್ರೆ ಅವರಿಗೆ ಯೋಗನೇ ವೃತ್ತಿ. ಅದು ಇನ್ನೊಂದು ಗ್ರೂಪ್ ಆಫ್ ಟೀಚರ್ಸ್, ಅವ್ರು ಯಾರು ಹೇಳಿದ್ರೆ ದೇ ಆರ್ ರಿಯಲಿ ಸರ್ವ್ಡ್ ದಿ ರಾಷ್ಟ್ರೋತ್ಥಾನ ಪರಿಷತ್ ಬೈ ಟೀಚಿಂಗ್ ಯೋಗ. ಯಾರು ಅಂತ ಹೇಳಿ ದೇ ಆರ್ ಕಾಲ್ಡ್ ಹಾನರರಿ ಟೀಚರ್ಸ್, ಗೌರವ ಶಿಕ್ಷಕರು ಅಂತ ಹೇಳ್ತೀವಿ ನಾವು ಅವರಿಗೆ. ಯಾರು ಗೌರವ ಶಿಕ್ಷಕರು ಅಂದ್ರೆ, ಅವರು ಯಾವುದೋ ಕಾರಣಕ್ಕೆ ಯೋಗ ಕಲೀಲಿಕ್ಕೆ ರಾಷ್ಟ್ರೋತ್ಥಾನಕ್ಕೆ ಬರ್ತಾರೆ, ಅವ್ರಿಗೆ ಯೋಗದ ಬಗ್ಗೆ ಆಸಕ್ತಿ ಹುಟ್ಕೊಳ್ಳುತ್ತೆ, ನಿರಂತರವಾಗಿ ಅವ್ರಿಗೆ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿದಿನ. ನಾವು ಅಲ್ಲಿರುವ ಎಲ್ಲರಲ್ಲಿ ಕೆಲವರನ್ನು ಗುರುತಿಸ್ತೀವಿ, ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಟು ಬಿಕಮ್ ಟೀಚರ್ಸ್ ಇನ್ ರಾಷ್ಟ್ರೋತ್ಥಾನ ಯೋಗ ಸೆಂಟರ್. ಅವರಲ್ಲಿ ಆಯ್ದ ಕೆಲವರಿಗೆ ನಾವು ವಿಶೇಷವಾದ ಯೋಗ ತರಬೇತಿಯನ್ನು ನೀಡಿ, ಅವರಿಗೆ ನಾವು ಯೋಗ ಶಿಕ್ಷಣವನ್ನ ನೀಡಿ, ಅವರಿಗೆ ನಾವು ಇಲ್ಲಿ ಶಿಕ್ಷಕರನ್ನಾಗಿ ಮಾಡ್ತೀವಿ. ಅವ್ರಿಗೆ ಸಂಸ್ಥೆಯಿಂದ ಏನಾದರೂ ಅಪೇಕ್ಷೆ ಇದೆಯಾ? ಇಲ್ಲ. ಅವರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ, ಏನು ಮಾನಿಟರಿ ಬೆನಿಫಿಟ್ ಯಾವುದಿಲ್ಲ, ಖುಷಿಯಿಂದ ಬರ್ತಾರೆ. ಸಂಸ್ಥೆ ಮೇಲೆ ಗೌರವ ಇದೆ, ನಾನೇನಾದ್ರೂ ಸಮಾಜಕ್ಕೆ ಮಾಡ್ಬೇಕಪ್ಪ ಯೋಗ ಅಭ್ಯಾಸ ಕಲಿಸುವುದರ ಮೂಲಕ ಅಂತೇಳಿ ಅವ್ರಿಗೆ ಒಂದೇ ಒಂದು ಚಿಂತನೆ ಇರುತ್ತೆ, ಅವರು ಯೋಗ ಶಿಕ್ಷಕರಾಗ್ತಾರೆ. ಅವ್ರಿಗೆ ಬೇರೆ ವೃತ್ತಿ ಇರಬಹುದು, ಬೇರೆ ಅವ್ರಿಗೆ ಕೆಲವು ಶಿಕ್ಷಕರು ಅವರು ಹೌಸ್ ವೈಫ್ಸ್ ಆಗಿರ್ಬೋದು, ಇನ್ನು ಕೆಲವರು ಬಿಸ್ನೆಸ್ ಮೆನ್ ಆಗಿರ್ಬೋದು, ಇನ್ನು ಕೆಲವರು ಕೆಲಸಕ್ಕೆ ಹೋಗ್ಬೋದು, ಅವ್ರಿಗೆ ಬೇರೆ ಕೆಲಸ ಇರುತ್ತೆ. ದಿನದಲ್ಲಿ ಒಂದು ಸಮಯ ಬಂದು ಅವ್ರಿಗೆ ಯೋಗ ಶಿಕ್ಷಣ ನೀಡ್ತಾರೆ, ಯೋಗ ಕಲಿಸ್ತಾರೆ ಮತ್ತು ಯೋಗಾಭ್ಯಾಸವನ್ನು ಕೂಡ ಮಾಡ್ತಾರೆ. ಈ ರೀತಿ ಇರುವ ಯೋಗ ಶಿಕ್ಷಕರು ಈಗ ಪ್ರೆಸೆಂಟ್ 150 ಜನ ಇದ್ದಾರೆ. ಇಡೀ ಬೆಂಗಳೂರಿನಲ್ಲಿ ಮೇನ್ ಆಗಿರೋದು ನಮ್ಮ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಯೋಗ ಶಿಕ್ಷಕರು, ಅವರು ಗೌರವ ಶಿಕ್ಷಕರು. ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಯೋಗ ಕಲಿಸ್ತಾ ಇದ್ದಾರೆ. ಮತ್ತು ಕೆಲವರು 30 ವರ್ಷಗಳಿಂದ ಯೋಗ ಶಿಕ್ಷಕರಾಗಿದ್ದಾರೆ, ಅಪೇಕ್ಷೆ ಇಲ್ಲ ಅವರಿಗೆ, ಒಳ್ಳೇದು ಮಾಡ್ಬೇಕು ಹೇಳಿ ಯೋಗ ಟೀಚರ್ ಆಗಿದ್ದಾರೆ. ಕೆಲವರು 25 ವರ್ಷ ಆದವರಿದ್ದಾರೆ, 20 ವರ್ಷ ಆದವರಿದ್ದಾರೆ, 10 ವರ್ಷ ಈಗ ತಾನೇ ಸೇರಿದವರು ಕೂಡ ಇದ್ದಾರೆ. ಹೀಗೆ ನಮ್ಮ ನೆಟ್ವರ್ಕ್ ಆಫ್ ಟೀಚರ್ಸ್ ಅವರು ಗೌರವ ಶಿಕ್ಷಕರು. ಇನ್ನೊಂದು ನಾನು ಈಗಾಗಲೇ ಹೇಳಿದೆ, ಫುಲ್ ಟೈಮ್ ಟೀಚರ್ಸ್ ಅಂತ ಹೇಳಿದೆ. ಅಂದ್ರೆ ಬೆಳಗ್ಗಿಂದ ಸಂಜೆ ತನಕ ಅವರಿಗೆ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಬೇರೆ ಬೇರೆ ಅವಧಿಗಳಲ್ಲಿ ಅವರು ಯೋಗ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಅವರು ಪೂರ್ತಿ ಸಮಯ ಅವರು ರಾಷ್ಟ್ರೋತ್ಥಾನದಲ್ಲಿ ಇರಬೇಕು. ಅದು ಯೋಗ ಕಲಿಸೋದಿರ್ಬೋದು, ಯೋಗ ಅಧ್ಯಯನ ಇರ್ಬೋದು, ಅಧ್ಯಾಪನ ಇರ್ಬೋದು, ಯೋಗದ ಬಗ್ಗೆ ಚಿಂತನೆ ಮಾಡೋದಿರ್ಬೋದು, ಅಂದ್ರೆ ಯೋಗವೇ ಉಸಿರು. ಈ ರೀತಿ ಸುಮಾರು ಒಂದು 25 ಜನ ಶಿಕ್ಷಕರು ರಾಷ್ಟ್ರೋತ್ಥಾನ ಯೋಗದಲ್ಲಿ ಕೇಂದ್ರದಲ್ಲಿ ಇದ್ದಾರೆ. ಸೊ ಫುಲ್ ಟೈಮ್ ಟೀಚರ್ಸ್, ಪೂರ್ಣಕಾಲಿಕ ಶಿಕ್ಷಕರು ಬೇರೆ, ಗೌರವ ಶಿಕ್ಷಕರು ಬೇರೆ. ಮೊದಲಿಂದ ನಮಗೆ ಇದ್ದವರು ಬೆನ್ನೆಲುಬಾಗಿ ಅವರು ಗೌರವ ಶಿಕ್ಷಕರು. ಈ ರೀತಿ ನಮ್ಮ ನೆಟ್ವರ್ಕ್ ಆಫ್ ಟೀಚರ್ಸ್ ರಾಷ್ಟ್ರೋತ್ಥಾನ ಕೇಂದ್ರದಲ್ಲಿ ಇದ್ದಾರೆ. ತುಂಬಾ ಹೆಮ್ಮೆ ಆಗ್ತಾ ಇದೆ ಗೌರವ ಶಿಕ್ಷಕರ ಬಗ್ಗೆ ಹೇಳಲಿಕ್ಕೆ. ಗುರುಜಿ, ನೀವು ಕಂಡಂತ ಯಾರಾದ್ರೂ ಒಬ್ರು ವ್ಯಕ್ತಿಯಲ್ಲಿ ಯೋಗ ಮತ್ತೆ ಧ್ಯಾನದಿಂದ ವೈಯಕ್ತಿಕವಾಗಿ ಏನಾದ್ರು ಬದಲಾವಣೆ ಆಗಿದ್ರೆ ಯಾವ್ದಾದ್ರು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ಬೋದಾ ಗುರುಜಿ? ಖಂಡಿತ. ನಮ್ಮಲ್ಲಿ ಹೇಗಿದೆ ಅಂದ್ರೆ, ಸುಮಾರು 10 ಜನ ಯೋಗಾಭ್ಯಾಸಕ್ಕೆ ಬರ್ತಾರ ಅಂತ ಹೇಳಿದ್ರೆ, ಕನಿಷ್ಠ ಒಂದು 8 ಜನ ಅವರು ದೈಹಿಕ ಅಥವಾ ಮಾನಸಿಕ, ಈಗಾಗಲೇ ಹೇಳಿದೆ ಭಾವನಾತ್ಮಕ, ಸಾಮಾಜಿಕ ಸ್ತರದಲ್ಲಿ ಧನಾತ್ಮಕ ಬದಲಾವಣೆ ಆಗಿದೆ ಅಂತ ಹೇಳ್ತಾರೆ. ಉದಾಹರಣೆಗೆ ನಾನು ಹೇಳ್ತೇನೆ, ಮೊನ್ನೆ ತಾನೇ ಒಬ್ರು ಹೀಗೆ ಫೀಡ್ಬ್ಯಾಕ್ ಕೇಳುವಾಗ ನಮ್ಮ ಯೋಗಾಭ್ಯಾಸಿಯಲ್ಲಿ ಕೇವಲ ಅವ್ರು ಬಂದು 2 ತಿಂಗಳಾಯ್ತು. ಆ 2 ತಿಂಗಳ ಅವಧಿನಲ್ಲಿ ಸುಮಾರು ಒಂದು ಅವಳಿಗೆ 60 ವರ್ಷ. ಅವಳು ಫೀಡ್ಬ್ಯಾಕ್ ಹೇಳಿದ್ಲು, ನನಗೆ ನಮ್ಮ ಕೂಡು ಕುಟುಂಬ, ಮನೆಯಲ್ಲಿ ತುಂಬಾ ಜನ ಇದ್ದಾರೆ, ನಾನೇ ಕೆಲಸ ಮಾಡಬೇಕು. ಮೊದಲು ಸುಸ್ತಾಗ್ತಾ ಇತ್ತು ನನಗೆ ಕೆಲಸ ಮಾಡ್ಬೇಕಾದ್ರೆ, ಬೇರೆ ಯಾರಿಲ್ಲ, ನಾನೇ ಮಾಡಬೇಕು. ಬಟ್ ಈಗ ಅಭ್ಯಾಸ ಮಾಡ್ತಾ ಮಾಡ್ತಾ, ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ನನಗೀಗ ಸುಸ್ತಾಗೋದಿಲ್ಲ. ಇಟ್ಸ್ ಎ ವೆರಿ ಪಾಸಿಟಿವ್ ಸೈನ್. ಅದೇ ರೀತಿ ಇನ್ನೊಬ್ರು ಸುಮಾರು ಒಂದು 6 ತಿಂಗಳಿಂದ ಅಭ್ಯಾಸಕ್ಕೆ ಬರ್ತಾ ಇದ್ರು. ಅವರು ಮೊದಲು ಡಿಪ್ರೆಷನ್ಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು. ಈಗ ಡಿಪ್ರೆಷನ್ಗೆ ಟ್ಯಾಬ್ಲೆಟ್ ಅನ್ನು ಡೋಸೇಜ್ ಅನ್ನು ಕಡಿಮೆ ಮಾಡಿದ್ದೀನಿ ನಾನು.
ಇನ್ನು ಕೆಲವರು ಮನೆಯಲ್ಲಿ ಯಾವಾಗ್ಲೂ ಒತ್ತಡ ಇತ್ತು, ಘರ್ಷಣೆ ಆಗ್ತಾ ಇತ್ತು. ನಮ್ಮ ಮತ್ತು ನಮ್ಮ ಮನೆಯವರ ಒಟ್ಟಿಗೆ ಯಾವಾಗ್ಲೂ ಘರ್ಷಣೆ ಅಥವಾ ಮನೆಯಲ್ಲಿ ಯಾವಾಗ್ಲೂ ಒಳ್ಳೆ ವಾತಾವರಣ ಇರ್ತಾ ಇರ್ಲಿಲ್ಲ. ಈಗ ಯೋಗಾಭ್ಯಾಸ ಮಾಡಿದ ನಂತರ ಮನೆಯಲ್ಲಿ ಧನಾತ್ಮಕ ವಾತಾವರಣ, ಜಗಳ ಆಗ್ತಾ ಇಲ್ಲ, ಏನಿಲ್ಲ. ಮತ್ತು ಮನೆಯವರನ್ನು ಸೇರಿಸಿದ್ದೀನಿ ನಾನು, ಮಕ್ಕಳನ್ನ ಸೇರಿಸಿದ್ದೀನಿ ನಾನು. ಈ ರೀತಿಯ ವಿಚಾರಗಳು ಬರ್ತಾ ಇದೆ. ಮತ್ತು ಹಲವಾರು ಜನ, ನಮಗೆ ಡಯಾಬಿಟಿಸ್ ಇತ್ತು, ಹೈ ಬಿ ಪಿ ಇತ್ತು, ಸ್ಟ್ರೆಸ್ ಲೆವೆಲ್ ಇತ್ತು, ಅಥವಾ ಬ್ಯಾಕ್ ಪೇನ್ ಇತ್ತು, ಇದು ಕಡಿಮೆ ಆಗಿದೆ. ಈ ರೀತಿಯ ಫೀಡ್ಬ್ಯಾಕ್, ಪ್ರತಿಕ್ರಿಯೆಗಳನ್ನ ನಮ್ಗೆ ಸಾಮಾನ್ಯವಾಗಿ ನಾವು ಕಾಣ್ತೀವಿ ನಾವು ನಮ್ಮ ಅಭ್ಯಾಸಿಗಳಲ್ಲಿ. ಆದ್ರಿಂದ ನಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಇದೆ. ನಮ್ಮ ಯೋಗ ಕೇಂದ್ರದ ವಿಶೇಷತೆ ಏನಂದ್ರೆ, ಯೋಗದ ಮೂಲಕ ವ್ಯಕ್ತಿ ನಿರ್ಮಾಣದ ರಾಷ್ಟ್ರ ನಿರ್ಮಾಣ. ಇದು ಈ ರೀತಿಯ ಚಿಂತನೆ ಕೇವಲ ಬೆರಳೆಣಿಕೆ ಯೋಗ ಕೇಂದ್ರಗಳಲ್ಲಿ ಮಾತ್ರ ಇದೆ ಅಂತ ಅನ್ಸುತ್ತೆ. ಸೊ ಅದು ರಾಷ್ಟ್ರೋತ್ಥಾನ ಕೇಂದ್ರ. ಅದರಿಂದ ಜನರಲ್ಲಿ ಒಂದು ವಿಶ್ವಾಸ ಇದೆ, ರಾಷ್ಟ್ರೋತ್ಥಾನ ಯೋಗ ಕೇಂದ್ರದಲ್ಲಿ ಬಂದ್ರೆ ಚೆನ್ನಾಗಿ ಮಾಡಿಸ್ತಾರಪ್ಪ ಅವರು ಅಂತ ಹೇಳ್ಬಿಟ್ಟು. ಗುರುಜಿ, ನೀವು ನನಗೆ ಇಷ್ಟು ಪರಿಕಲ್ಪನೆ ಇರಲಿಲ್ಲ ಗುರುಜಿ ಯೋಗದ ಬಗ್ಗೆ. ನೀವು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಜಿ. ಆದ್ರೆ ನನಗೆ ಸ್ವಲ್ಪ ಜಿಮ್ಗೆ ಹೋಗಿದ್ವಲ್ಲ, ಸ್ವಲ್ಪ ಕೈ ನೋವಾಗಿತ್ತು, ಸ್ವಲ್ಪ ಇಲ್ಲಿ ಮಣಕೈ ನೋವು ಇದೆ. ಸ್ವಲ್ಪ ಏನಾದರೂ ಟಿಪ್ಸ್ ಹೇಳ್ಕೊಡ್ತೀರಾ? ಭುಜ ನೋವಿದೆ. ಈಗ ಸುಮ್ಮನೆ ಈಗ ಹೀಗೆ ಮಾಡಿ, ಪೆನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ಈಗ ಮಾಡಿ ಫಸ್ಟ್ಗೆ ಇಷ್ಟೇ. 2 ಭುಜಗಳನ್ನ ಕಿವಿಗೆ ತಾಕ್ಸಿ. ಈಗ ಸಾಧ್ಯ ಆದ್ರೆ ಮೇಲ್ಗಡೆ ನೋಡಿ. ನಿಧಾನವಾಗಿ ಉಸಿರಾಡಿ, ದೀರ್ಘವಾಗಿ ಉಸಿರು ತಕೊಳ್ಳಿ. ಉಸಿರು ಬಿಡುವಾಗ ನಿಧಾನ ಬಿಡಬೇಕು. ಈ ರೀತಿಯಾಗಿ ಒಂದು 10 ಬಾರಿ ಉಸಿರಾಟವನ್ನ ಮಾಡಬೇಕು. ನಂತರ ಉಸಿರನ್ನ ಬಿಡ್ತಾ ಕೈಯನ್ನ ಕೆಳಗಿಳಿಸ್ಬೇಕು. ಇದನ್ನ ಕೂತು ಮಾಡ್ಬೋದು, ನಿಂತು ಮಾಡ್ಬೋದು. ನಂತರ ಯಾವ ಕೈ ನೋವಿದೆ, ಬಲಗೈ ಭುಜವನ್ನ ಕಿವಿಗೆ ತಾಕ್ಸಿ. ನಿಧಾನ ಕೈಗೆ ನೋಡಿ, ಸ್ವಲ್ಪ ಬಲ ಬದಿಗೆ ಬೆಂಡ್ ಮಾಡಿ. ಭುಜ ಕಿವಿಗೆ ತಾಕ್ಸಿ, ಕೈಗೆ ನೋಡಿ. ಕೈಗೆ ನೋಡ್ಬೇಕು, ಭುಜ ಕಿವಿಗೆ ತಾಗಿಸ್ಬೇಕು ನೋಡಿ. ಇದು ಇಂಪಾರ್ಟೆಂಟ್. ಇಲ್ಲೇ ನೋಡ್ಬೇಕು. ನಾರ್ಮಲ್ ಆಗಿ ಉಸಿರಾಡ್ಬೇಕು ಮತ್ತು ಬೆನ್ನು ನೇರ ಇರ್ಬೇಕು. ಆವಾಗ್ಲೂ ನಿಂತುಕೊಂಡು ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು. ಉಸಿರನ್ನು ತಗೊಳ್ತಾ ಕೈ ಮೇಲೆತ್ತಿ, ಉಸಿರನ್ನು ಬಿಡ್ತಾ ಕೈನ ಇಳಿಸಿ. ಈಗ ನಿಂತ್ಕೊಳ್ಳಿ. ಈಗ 2 ಕೈ ಬೆರಳು, ಮಧ್ಯದ ಬೆರಳನ್ನ ಹಿಂಗೆ ಎಳ್ಕೊಳ್ಳಿಕ್ಕೆ ಹಿಂದ್ಗಡೆಯಿಂದ ಕೆಳಗೆ ಇಳ್ಕೊಳ್ಳಿ. ಆದಷ್ಟು ಭುಜವನ್ನ ಓಪನ್ ಮಾಡಿ, ಮೇಲ್ಗಡೆ ನೋಡಿ. ಆದಷ್ಟು ಕೆಳಗೆ ಇಳ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಬೇಡ. ನಾರ್ಮಲ್ ಆಗಿ ಇನ್ನೆಲ್ಲ ಎಕ್ಸೇಲ್ ಮಾಡಿ. ಇಲ್ಲಿ ಭುಜದಲ್ಲಿ ಸ್ವಲ್ಪ ಸೆಳೆತ ಉಂಟಾಗತ್ತೆ, ನೀವು ಅದನ್ನ ಅನುಭವಿಸ್ಬೇಕು. ಡೀಪ್ ಆಗಿ ಇನ್ನೇಲ್ ಮಾಡಬೇಕು. ಎಕ್ಸೇಲ್ ಡೀಪ್ ಆಗಿ ಮಾಡಿ. ಮಸಲ್ಸ್ ರಿಲ್ಯಾಕ್ಸ್ ಆಗ್ಬೇಕು. ಅಲ್ಲಿ ಸ್ಟ್ರೈನ್ ಆಗ್ಬಿಟ್ಟಿದೆ, ಮಸಲ್ ಟೇರ್ ಆಗಿರ್ಬೋದು, ಮಸಲ್ಗೆ ರಿಲ್ಯಾಕ್ಸೇಷನ್ ಬೇಕು. ಸೊ ಯು ಹ್ಯಾವ್ ಟು ಎಕ್ಸೇಲ್ ಡೀಪ್ಲಿ. ನಿಶ್ವಾಸ ದೀರ್ಘವಾಗಿರ್ಬೇಕು. ಸಾಕು. ನಿಧಾನ ಎದುರುಗಡೆ ನೋಡಿ. ಸೊ ಇದು ಈ ರೀತಿ ಈ 3 ಸ್ಟ್ರೆಚಸ್ ಅನ್ನ ಹೇಳಿಕೊಟ್ಟೆ. ಆಸನಗಳು, ಇದು ಆಸನಗಳಲ್ಲಿ 3 ಪ್ರಕಾರಗಳು. ಇದೇ ರೀತಿ ಯೋಗ ತರಗತಿಗೆ ಬಂದ್ರೆ ನಮ್ಗೆ ಅದಕ್ಕೆ ನಿರ್ದಿಷ್ಟವಾಗಿ ಕೂತ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡೋದು, ಮಲ್ಗಿ ಮಾಡುವ ಕೆಲವು ಆಸನಗಳನ್ನ ನಿರ್ದಿಷ್ಟವಾಗಿ ಆ ಶೋಲ್ಡರ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಅಥವಾ ಪೇನ್ ಕಡಿಮೆ ಆಗ್ಬೇಕು. ಇದಕ್ಕೆ ಪೂರಕವಾದ ಆಸನಗಳನ್ನ ನಾವು ತರಗತಿನಲ್ಲಿ ಮಾಡ್ಲಿಕ್ಕಾಗತ್ತೆ. 15, 20, 25 ಒಂದು ತಿಂಗಳಲ್ಲಿ ಸಹಜವಾಗಿ ಒಬ್ಬನಲ್ಲಿ ಏನು ಶೋಲ್ಡರ್ ಪೇನ್ ಇದ್ರೆ ಅದು ಕಡಿಮೆ ಆಗತ್ತೆ ಅಂತ ಹೇಳಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು. ಧನ್ಯವಾದಗಳು ಗುರು. ಈಗ ನೀವು ಸಂತೋಷವಾಗಿದ್ದೀರಿ ಅಂತ ಅನ್ಸುತ್ತೆ. ಈಗ ಮೊದಲು ಇಬ್ಬರಲ್ಲೂ ಕೂಡ ಸ್ವಲ್ಪ ಒತ್ತಡ ಇತ್ತು, ಬೇಜಾರಲ್ಲಿ ಇದ್ರು. ಈಗ ತುಂಬಾ ಖುಷಿಯಲ್ಲಿದ್ದೀರಾ, ಖುಷಿ ಆಗ್ತಾ ಇದೆ. ನಿಮ್ಮ ಮಾತು ಕೇಳಿದ್ಮೇಲೆ ನಮ್ಗೆ, ವೀಕ್ಷಕರಿಗೆ, ಎಲ್ಲಾರ್ಗೂ ಮನಸ್ಸಿಗೆ ದೈಹಿಕವಾಗಿ ಎಲ್ಲರಿಗೂ ಆರಾಮ ನೀಡಿದೆ. ನೀವು ಬಂದು ಇಷ್ಟೊತ್ತು ನಿಮ್ಮ ಬಿಡುವಿಲ್ದೇ ಇರೋ ಸಮಯದಲ್ಲಿ ನಮ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತುಂಬಾ ಧನ್ಯವಾದ. ಯೋಗ ಅಂದ್ರೆ ಏನಂತ ಹೇಳಿದ್ರೆ, ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಅಂದ್ರೆ ಯಾವುದು ಮೊದಲು ಪ್ರಾಪ್ತಿ ಆಗಿಲ್ಲ, ಸಡನ್ ಆಗಿ ಪ್ರಾಪ್ತಿ ಆಯ್ತು, ಅದು ಯೋಗ. ಈಗ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದು ಒಂದು ಯೋಗ ಅಲ್ವಾ? ಸೊ ಯೋಗ ಅಂದ್ರೆ ಸಾಮಾನ್ಯ ಜೀವನದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ವಿಚಾರಗಳನ್ನ ಹೇಳ್ತೀವಿ ನಾವು. ಯೋಗ ಅಂದ್ರೆ ವಿವಾಹ ಯೋಗ ಇರ್ಬೋದು, ಅಥವಾ ಗ್ರಹ ಯೋಗ ಇರ್ಬೋದು, ಅವನೇನೋ ಲಾಟ್ರಿ ಹೊಡಿತು, ಲಾಟ್ರಿ ಯೋಗ ಇರ್ಬೋದು. ಅಂದ್ರೆ ಒಳ್ಳೇದಾದ್ರೆ ಮಾತ್ರ ಯೋಗ. ಏನೋ ಕೆಟ್ಟದಾಯ್ತು, ಯಾರೋ ಮನೆ ಬಿದ್ದೋಯ್ತು, ಅದು ಯೋಗ ಅಂತ ಹೇಳೋದಿಲ್ಲ, ಒಳ್ಳೇದಾದ್ರೆ. ಸೊ ಇವತ್ತು ತುಂಬಾ ಖುಷಿ ಆಯ್ತು ನೀವೆಲ್ಲ ಬಂದು ನಂಗೆ ಪ್ರಶ್ನೆ ಕೇಳಿದ್ದು. ಧನ್ಯವಾದ. ಒಳ್ಳೇದಾಗ್ಲಿ.